ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ನಾವು ಮಕ್ಕಳಿಗೆ ಹೊಸ ಕಲೆಯನ್ನು ಕಲಿಸ್ಕೊಡೋದಕ್ಕೆ ಬಂದಿದ್ದಾರೆ. ಯಾವುದು ಸೂರ್ಯ ಚಂದ್ರನಿಗಿಂತನೂ ಕೂಡ ಮೇಲೆ ಆ ಮಂಗಳ ಮಿಲನವನ್ನು ಮಾಡೋದು ಯಾವ ರೀತಿ ಎನ್ನುವುದನ್ನು ವಿಶೇಷವಾಗಿ ಕಲಿಸ್ತಾ ಇದ್ದಾರೆ. ಪರಮಾತ್ಮನ ಪ್ರೀತಿ ಅಸಂಭವವನ್ನು ಕೂಡ ಸಂಭವವನ್ನಾಗಿ ಮಾಡುತ್ತೆ. ಆ ಕಾರಣ ಪರಮಾತ್ಮನ ಪ್ರೀತಿಯ ರೀತಿಯನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿರಂತರ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡ್ತಾ ಹೋಗಬೇಕಾಗಿದೆ. ವಿಜ್ಞಾನದ ಬಲ ತಂದ್ಬಿಟ್ರೆ ಇಲ್ಲ, ಸೂರ್ಯ ಚಂದ್ರನವರೆಗೂ ಹೋಗಿ ಪ್ರಯತ್ನ ಪಡುತ್ತೆ, ಟಚ್ ಮಾಡಿ ಬರುತ್ತೆ. ನಾವೇನೋ ದೊಡ್ಡ ಪದವಿಯನ್ನು ಪಡ್ಕೊಂಡ್ವಿ ಅಂತ ಅಂದ್ಕೊಳ್ತಾರೆ. ಅದು ಅದ್ದಿನ ನಾಮ್ ಶಾನ್ ಆಗಿದೆ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಈಗ ಬಾಬಾ ಅದ್ದಿನಿಂದ ಬೇಹಿದ್ದಿನ ಎಡೆ ಆ ಸೂರ್ಯ ನಕ್ಷತ್ರಗಳಿಗಿಂತನೂ ಕೂಡ ಮೇಲೆ ಮಂಗಳ ಮಿಲನವನ್ನು ಮಾಡುವುದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅವ್ರದ್ದು ಅದ್ದಿನ ಬಲ, ನಮ್ಮದು ಆತ್ಮಿಕ ಬಲ. ಅವ್ರದ್ದು ಬಾಹುಬಲ ಅಂತನೂ ಕೂಡ ಹೇಳ್ಬೋದು. ಬಲಕ್ಕಿಂತ ಎತ್ತರವಾದಂಥ ಒಂದು ಶಕ್ತಿ, ಆತ್ಮಿಕ ಕಲೆಯನ್ನು, ಆತ್ಮಿಕ ಶಕ್ತಿಯನ್ನು ಕಲಿಸ್ಕೊಡೋದಕ್ಕೋಸ್ಕರ ಬಾಬಾ ಬಂದಿದ್ದಾರೆ. ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 16/11/2024. ಮೀಟೆ ಬಚ್ಚೆ ಬಾಪ್ ಆಯೇ ಹೇ ತುಮೆ रूहानी उनर सिखलाने, जिस उनर से तुम सूर्य चांद से भी पार शांति धाम में जाते वो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರವಾದಂಥ ಮಕ್ಕಳೇ, ತಂದೆ ಬಂದಿದ್ದಾರೆ ಆತ್ಮಿಕವಾದಂಥ ಕಲೆಯನ್ನು ಕಲಿಸಿಕೊಡುವುದಕ್ಕೋಸ್ಕರ. ಯಾವ ಒಂದು ಕಲೆಯಿಂದ ಸೂರ್ಯ ಚಂದ್ರನಿಗಿಂತನೂ ಕೂಡ ದೂರ ಶಾಂತಿಧಾಮಕ್ಕೆ ನಾನು ಆತ್ಮ ಹೋಗ್ತೀನಿ. ಪ್ರಶ್ನೆ, ಸೈನ್ಸ್ घमंड और साइलेंस घमंड में कौन सा अंतर है? ವಿಜ್ಞಾನದ ಅಭಿಮಾನ ಮತ್ತು ಸೈಲೆನ್ಸಿನ ಅಭಿಮಾನದಲ್ಲಿ ಇರುವಂತಹ ಅಂತರವೇನು ಅಂತ ಬಾಬೋರು ವಿಶೇಷವಾಗಿ ಕೇಳ್ತಾ ಇದ್ದಾರೆ. ಸೈನ್ಸ್ घमंडी चांद सितारों पर जाने के लिए कितना खर्चा करते हैं. ಬಾಬಾ ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಸೂರ್ಯ ಚಂದ್ರನ ಹತ್ರ ಹೋಗೋದಕ್ಕೆ ಎಷ್ಟೊಂದು ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಈಗ ನೋಡಿ, ಚಂದ್ರಯಾನ 2 ಚಂದ್ರನ ಹತ್ತಿರ 15 ದಿನ ಅದೆಲ್ಲ ಏನೇನಿದೆ ಅಂತ ಪಿಕ್ಚರ್ಸ್ ತಗೊಂಡು ಬಂತು. ರಾಕೆಟ್ ಹೋಯ್ತು, ಅದರದ್ದೆಷ್ಟು 650,000 ಕೋಟಿ ಖರ್ಚಾಯಿತು. ಅಷ್ಟೆಲ್ಲ ಖರ್ಚಾದರೂ ನಾವೇನೋ ಒಂದು ಪಡ್ಕೊಂಡ್ವಿ ಅನ್ನೋ ಒಂದು ನಶೆ ಅವರಿಗೆ ಇರುತ್ತೆ. ಬಾಬಾ ಇಲ್ಲಿ ಕಲಿಸಿಕೊಡುವಂತಹ ಧ್ಯಾನ ಏನಿದೆ, ನಯಾ ಪೈಸೆನೂ ಕೂಡ ಖರ್ಚಿಲ್ಲ. ಶರೀರ ಕಾ ಜೋಖಿಮ್ ಉಠಾಕರ್ ಜಾತೆ ಹೇ. ಈಗ ಹೋಗ್ತಾರೆ ರಾಕೆಟ್ನಲ್ಲಿ ಅಂತ ಹೇಳಿದಾಗ ಮತ್ತೆ ಬರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇರೋದಿಲ್ಲ. ಆ ರೀತಿ ಅವರು ಧೈರ್ಯವನ್ನ ಮಾಡಿ ಹೋಗ್ತಾರೆ. ಉನ್ಹೇ ಯೆ ಡರ್ ರೆಹತಾ ಹೈ ಕಿ ರಾಕೆಟ್ ಕಹಾ ಫೇಲ್ ನಾ ಹೋ ಜಾಯೆ. ಆ ಶರೀರವನ್ನ ಬದುಕಿದ್ರೆ ಬದುಕ್ತೀವೋ ಬದುಕೋದಿಲ್ವೋ ಅಂತನೂ ಗೊತ್ತಾಗೋದಿಲ್ಲ. ಅಷ್ಟು ಟೆನ್ಷನ್ನಲ್ಲೇ ಅವರು ಹೋಗ್ತಾರೆ. ರಾಕೆಟಿಗೆ ಏನಾಗುತ್ತೋ ಎತ್ತ ಆಗುತ್ತೋ ಅನ್ನೋ ಒಂದು ಭಯ ಅನ್ನೋದು ಇರುತ್ತೆ, ಫೇಲ್ಯೂರ್ ಆಗಬಾರ್ದು ಅಂತ. ತುಮ್ ಬಚ್ಚೆ साइलेंस घमंड वाले वो बिगर कौड़ी खर्चा सूर्य चांद से भी पार मूल वतन में चले जाते वो. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮದು ಸೈಲೆನ್ಸಿನ ಅಭಿಮಾನ. ಅರ್ಥಾತ್ ಬಾಬಾ ಏನು ಹೇಳ್ತಿದ್ದಾರೆ ಹೇಳಿ, ನಯಾ ಪೈಸೆ ಕವಡೆ ಖರ್ಚಿಲ್ಲದೆ ಸೂರ್ಯ ಚಂದ್ರನಿಗಿಂತನೂ ಕೂಡ ಮೇಲೆ ಮೂಲವತನದಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ತುಮೆ ಕೋಯಿ ಡರ್ ನಹಿ. ಅಲ್ಲಿ ಹೋಗುವುದಕ್ಕೆ, ಮಂಗಳ ಮಿಲನ ಮಾಡುವುದಕ್ಕೆ ಯಾವುದೇ ರೀತಿಯಾದ ಭಯ ಅನ್ನೋದು ಇಲ್ಲ. ಏಕೆಂದರೆ ಈ ಶರೀರವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ.
ओम शांति। रूहानी बाप बैठ रूहानी बच्चों को समझाते हैं। बच्चे सुनते हैं तो रहते हैं कि साइंसदान चांद पार जाने का ಪ್ರಯತ್ನ करते रहते हैं. ಆತ್ಮಿಕ ತಂದೆ ಕೂತ್ಕೊಂಡು ಆತ್ಮಿಕವಾದ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ನಾವು ಮಕ್ಕಳು ಕೇಳ್ತಾ ಹೋಗ್ತೀವಿ. ಆ ವಿಜ್ಞಾನದವರು ಸೂರ್ಯ ಚಂದ್ರನ ಹತ್ತಿರ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಲೇಕಿನ್ वे लोग तो सिर्फ चांद तक जाने की कोशिश करते हैं, कितना ಖರ್ಚಾ करते हैं. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಚಂದ್ರನವರೆಗೂ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಒಂದು ಸರಿ ಹೋಗಿ ಬರೋದಕ್ಕೆ ಸಾವಿರಾರು ಕೋಟಿ ಖರ್ಚಾಗತ್ತೆ. ಎಷ್ಟು ಖರ್ಚು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಹುತ್ ಡರ್ ರೆಹತಾ ಹೇ ಊಪರ್ ಜಾನೆ ಮೇಲ್ ಹೋಗೋದ್ರಲ್ಲಿ ಅಂತಿಂತವ್ರು ಹೋಗೋದಕ್ಕಾಗೋದಿಲ್ಲ. ಬಹಳ ಸಾಹಸ ಇರಬೇಕು, ಛಲ ಇರಬೇಕು. ನಾನು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತವ್ರೆ ಹೋಗುವುದಕ್ಕೆ ಸಾಧ್ಯ. ಭಯ ಇಟ್ಕೊಂಡು ಬಾಬಾ ಹೇಳ್ತಾರೆ, ಮಕ್ಕಳೇ ಅವರು ಹೋಗ್ತಾರೆ. ಅಬ್ ತುಮ್ ಅಪ್ನೆ ಊಪರ್ ವಿಚಾರ ಕರೋ, ತುಮ್ ಕಹಾಂಕೆ ರಹನೆ ವಾಲೆ ವೋ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ವಿಚಾರವನ್ನ ಮಾಡಿ. ಏನ್ ವಿಚಾರ ಮಾಡಬೇಕು? ನಾನು ಎಲ್ಲಿನ ನಿವಾಸಿ ಆಗಿದ್ದೀನಿ. वो तो चंद्रमा की तरफ जाते हैं, तुम तो सूर्य चांद से भी पार जाते हो, एकदम ಮೂಲ್ ವತನ್ ಮೇ. ಬಾಬಾ ಹೇಳ್ತಾ ಇದ್ದಾರೆ, ಅವರಾದ್ರೆ ಮಕ್ಕಳೇ ಚಂದ್ರನವರೆಗೂ ಹೋಗ್ತಾರೆ. ನಾವು ಸೂರ್ಯ ಚಂದ್ರನಿಗಿಂತನೂ ಕೂಡ ಮೇಲೆ ಹೋಗ್ತೀರಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಏಕ್ದಮ್ ಸಂಪೂರ್ಣ ಎಲ್ಲಿ ಹೋಗ್ತೀವಿ? ಮನೆ, ಶಾಂತಿಧಾಮ, ಬ್ರಹ್ಮಾಂಡ, ಮೂಲ ವತನದಲ್ಲಿ ಹೋಗ್ತೀವಿ. वो लोग तो ऊपर जाते हैं तो उनको बहुत पैसे मिलते हैं. ಅವರೇನಾದ್ರೂ ಯಾರು ವಿಜ್ಞಾನಿಗಳಿರ್ತಾರೆ, ಚಂದ್ರನವ್ರಿಗೂ ಹೋಗುವಂಥವ್ರು ಇರ್ತಾರೆ, ಅವರಿಗೆ ಬಹಳ ಗೌರ್ಮೆಂಟಿಂದ ದುಡ್ಡು ಸಿಕ್ಕತ್ತೆ. ऊपर में चक्र लगाकर आते तो उन्हों को लाखों सौगाते मिलते हैं. ನೋಡಿ, ಬಾಬಾ ಪ್ರಪಂಚದ ಕಥೆಯನ್ನ ಹೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಣ್ಮುಂದೆ ನಾವೆಲ್ಲ ನೋಡ್ತಾ ಇರೋ ವಿಷಯವನ್ನೇ ಬಾಬಾ ಹೇಳ್ತಾ ಇದ್ದಾರೆ. ಒಂದು ಸರಿ ಅವರು ಚಂದ್ರ ಲೋಕಕ್ಕೆ ಹೋಗ್ತಾರೆ, ರಾಕೆಟ್ ನಲ್ಲಿ ಹೋಗಿ ಬರ್ತಾರೆ ಅಂತ ಹೇಳಿದಾಗ ಅವರ ಧೈರ್ಯ, ಸಾಹಸ, ಅದಕ್ಕೇನ್ ಮಾಡ್ತಾರೆ? ವಿಶೇಷವಾಗಿ ಲಕ್ಷಾಂತರ ವ್ಯಾಲ್ಯೂ ಅವ್ರದ್ದು ಪೋಸ್ಟ್ ಪೊಸಿಷನ್ ಜಾಸ್ತಿ ಆಗತ್ತೆ, ಲಕ್ಷಾಂತರ ಉಡುಗೊರೆಗಳು ಸಿಗ್ತಾ ಹೋಗತ್ತೆ. ಶರೀರಕ ರಿಸ್ಕ್ ಉಟಾಕರ್ ಜಾತೆ ಹೇ. ಶರೀರಕ್ಕೆ ಏನ್ ಬೇಕಾದ್ರೂ ಆಗತ್ತೆ. ಓದೋರು ಮತ್ತೆ ಅವ್ರು ವಾಪಸ್ ಬರೋದಿಲ್ಲ, ಅಷ್ಟು ರಿಸ್ಕ್ ತಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಓ ಹೇ ಸೈನ್ಸ್ ಗಮಂಡಿ. ಇದು ವಿಜ್ಞಾನದವರ ಅಭಿಮಾನದ ಕತೆ ಮಕ್ಕಳೇ. ತುಮಾರೆ ಪಾಸೆ ಸೈಲೆನ್ಸ್ ಕಾ ಗಮಂಡ್. ನಮ್ಮ ಹತ್ರ ಏನಿದೆ ಅಂತಿದ್ದಾರೆ ಬಾಬಾ. ಮಕ್ಕಳೇ, ನಮ್ಮ ಹತ್ತಿರ ವಿಜ್ಞಾನದ ಅಭಿಮಾನ ಅನ್ನೋದು ಇದೆ. ಸೈಲೆನ್ಸಿನ ಅಭಿಮಾನ, ಅದು ವಿಜ್ಞಾನದ ಅಭಿಮಾನ. ತುಮ್ ಜಾನ್ತೆ ವೋ हम ಆತ್ಮ ಅಪ್ನೆ ಶಾಂತಿಧಾಮ್ ಬ್ರಹ್ಮಾಂಡ್ ಮೇ ಜಾತೆ ಹೇ. ಈಗ ನಾವು ತಿಳ್ಕೊಂಡಿದ್ದೀವಿ, ನಾನು ಆತ್ಮ ತನ್ನ ಮನೆ ಶಾಂತಿಧಾಮ ಬ್ರಹ್ಮಾಂಡದಲ್ಲಿ ಹೋಗ್ತೀವಿ. ಆತ್ಮ ಹಿ सब कुछ करती है. उन्हों की भी आत्मा शरीर के साथ ऊपर में जाती है. ಆತ್ಮನೆ ಎಲ್ಲ ರೀತಿಯಾದ ಕಾರ್ಯ ಕರ್ಮವನ್ನ ಮಾಡುತ್ತೆ. ಬಾಬಾ ಹೇಳೋದು, ಆತ್ಮ ಶರೀರದ ಜೊತೆಯಲ್ಲಿ ಮೇಲೆ ಹೋಗುತ್ತೆ. ಬಡ ಕೌಫನಾಕ್ ಹೇ. ಬಹಳ ಬಾಬಾ ಹೇಳ್ತಾ ಇದ್ದಾರೆ, ಭಯಾನಕವಾಗಿ ಇರುತ್ತೆ ಮಕ್ಕಳೇ. ಡರ್ತೆ ಬಿ ಹೇ, ऊपर से गिरे तो जान खत्म हो जाएगी. ಬಹಳ ಭಯಂಕರವಾಗಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಹೆದರುಕೊಳ್ತಾರೆ. ಮೇಲಿಂದ ಕೆಳಗಡೆ ಬಿದ್ರೆ ಚೂರ್ ಚೂರ್ ಆಗತ್ತೆ, ಸಮಾಪ್ತಿ ಆಗ್ಬಿಡ್ತಾರೆ. ಓ ಸಬ್ ಹೇ ಜಿಸ್ಮಾನಿ ಹುನರ್. ಅದೆಲ್ಲ ಶಾರೀರಿಕವಾದಂತಹ ಕಲೆ ಅಂತ ಹೇಳ್ತಾರೆ ಬಾಬಾ. ತುಮ್ಕೋ ಬಾಪ್ ರೂಹಾನಿ ಕಲಾ ಸಿಕ್ಲಾತೆ ಹೇ. ಇಲ್ಲಿ ನಮಗ್ ತಂದೆ ಆತ್ಮಿಕವಾದಂತಹ ಕಲೆಯನ್ನ
ಕಲಿಸ್ಕೊಡ್ತಾರೆ. हम हुनर सीखने से तुमको कितनी बड़ी ಪ್ರೈಸ್ ಮಿಲ್ತಿ ಹೇ. ಈ ಒಂದು ಆತ್ಮಿಕ ಕಲೆಯನ್ನ ಕಲಿಯೋದ್ರಿಂದ ನಮ್ಮ ಜೀವನ ಎಷ್ಟು ಶ್ರೇಷ್ಠವಾಗತ್ತೆ, ಎಷ್ಟು ಶ್ರೇಷ್ಠವಾದಂಥ ಉಡುಗೊರೆಯನ್ನ ತಂದೆ ಮಕ್ಕಳಿಗೆ ಕೊಡ್ತಾರೆ. 21 ಜನ್ಮೋं की ಪ್ರೈಸ್ ಮಿಲ್ತಿ ಹೇ ನಂಬರ್ ವಾರ್ ಪುರುಷಾರ್ಥ ಅನುಸಾರ. 21 ಜನ್ಮದ ಬಹುಮಾನ ಸಿಕ್ಕತ್ತೆ. ಅದು ಕೂಡ ಬಾಬಾ ಹೇಳ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳೇ. ಆಜ್ಕಲ್ ಗೌರ್ಮೆಂಟ್ ಲಾಟ್ರಿ ಬಿ ನಿಕಾಲ್ತಿ ಹೆನ್ನ. ಇತ್ತೀಚೆಗಂತೂ ಗೌರ್ಮೆಂಟು ಲಾಟ್ರಿಯನ್ನು ಕೂಡ ತೆಗಿತಾ ಹೋಗತ್ತೆ. ಯಹ ಬಾಪ್ ತುಮ್ಕೋ ಪ್ರೈಸ್ ದೇತೆ ಹೇ ಅವ್ರು ಕ್ಯಾ ಸಿಕ್ಕಾತೆ ಹೇ. ಇಲ್ಲಿ ತಂದೆ ನಾವು ಮಕ್ಕಳಿಗೆ ಬಹುಮಾನವನ್ನ ಕೊಡ್ತಾರೆ. ಮಕ್ಕಳೇ ಇನ್ನೇನ್ ಕಲಿಸ್ಕೊಡ್ತಾರೆ ತಂದೆ, ಏನ್ ಕಲಿಸ್ಕೊಡ್ತಾರೆ? तुमको बिल्कुल ऊपर ले जाते हैं जहाँ तुम्हारा घर है. ಇಲ್ಲಿಂದ ಬಾಬಾ ಸಂಪೂರ್ಣ ಮೇಲೆ ಕರ್ಕೊಂಡೋಗ್ತಾರೆ, ಎಲ್ಲಿ ನಮ್ಮ ನಿಜವಾದಂತಹ ಮನೆಯಾಗಿದೆ. ಅಭಿ ತುಮ್ಕೋ ಯಾದ್ ಆತಾ ಹೆನ್ನಾಗಿ ಹಮಾರಾ ಘರ್ ಕಹಾ ಹೇ ಅವ್ರ ರಾಜಧಾನಿ ಜೋ ಗವಾಯಿ ಹೇ ಓ ಕಹಾ ಹೇ. ಈಗಂತೂ ಬಾಬಾ ನೆನ್ಪಿಗೆ ತರಿಸ್ತಾ ಇದ್ದಾರೆ ನಮ್ಮ ಮನೆ ಎನ್ನೋದು ಎಲ್ಲಿದೆ, ರಾಜಧಾನಿಯನ್ನ ಎಲ್ಲಿ ಕಳ್ಕೊಂಡ್ವಿ. ಓ ಕಹಾ ಹೇ ರಾವಣೆ ಚೀನ್ ಲಿಯಾ. ರಾವಣ ಬಂದೇನ್ ಮಾಡಿದ್ರು, ಕಿತ್ಕೊಂಡ್ಬಿಟ್ರು. ಅಬ್ ಫಿರ್ ಸೆ ಹಮ್ ಅಪ್ನೆ ಅಸ್ಲಿ ಘರ್ ಬಿ ಜಾತೆ ಹೇ ಅವ್ರ ರಾಜಾಯಿ ಬಿ ಪಾತೆ ಹೇ. ಈಗಂತೂ ನಮ್ಮ ನಿಜವಾದಂತಹ ಮನೆಗೂ ಹೋಗ್ತೀವಿ ಮತ್ತು ರಾಜ್ಯ ಭಾಗ್ಯವನ್ನು ಕೂಡ ಬಾಬಾ ಹೇಳ್ತಾರೆ ಪಡ್ಕೊಳ್ತೀರಾ ಮಕ್ಕಳೇ. ಮುಕ್ತಿಧಾಮ್ ಅಮಾರ ಘರ್ ಹೇ. ಮುಕ್ತಿಧಾಮ ನಮ್ಮ ನಿಜವಾದಂತಹ ಮನೆಯಾಗಿದೆ. ಯೆ ಕೋಯಿ ಕೋ ಪತಾ ನಹಿ ಹೇ. ಇದಂತೂ ಯಾರೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ ತಿಳ್ಕೊಳ್ತಾ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಅಬ್ ತುಮ್ ಬಚ್ಚೋಂ ಕೋ ಸಿಕ್ಲಾನೆ ಕೆ ಲಿಯೆ ದೇಖೋ ಬಾಪ್ ಕಹಾನ್ ಸೆ ಆತೆ ಹೇ ಕಿತ್ನಾ ದೂರ್ ಸೆ ಆತೆ ಹೇ. ಈಗ ನಾವು ಮಕ್ಕಳಿಗೆ ಆತ್ಮಿಕ ಕಲೆಯನ್ನ ಕಲಿಸ್ಕೊಡೋದಕ್ಕೆ ಎಷ್ಟು ದೂರದಿಂದ ಬರ್ತೀನಿ ಮಕ್ಕಳೇ, ಎಷ್ಟು ದೂರದಿಂದ ಬರ್ತಾರೆ. ಆತ್ಮ ಬಿ ರಾಕೆಟ್ ಹೇ वो कोशिश करते हैं ऊपर जाकर देखे ಚಂದ್ರಮಾ ಮೇ ಕ್ಯಾ ಹೇ ಸ್ಟಾರ್ ಮೇ ಕ್ಯಾ ಹೇ. ಆತ್ಮನೂ ಕೂಡ ರಾಕೆಟ್ಟಿನ ಸಮಾನ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಯತ್ನ ಪಡ್ತಾ ಹೋಗ್ತಾರೆ ಚಂದ್ರನಲ್ಲಿ ಏನಿದೆ, ನಕ್ಷತ್ರಗಳ ಲೋಕದಲ್ಲಿ ಏನೇನಿದೆ ಅಂತ. तुम बच्चे जानते हो ये तो इस मांडवे की बत्तियां है ಜೈಸೆ ಮಾಂಡ್ವೆ ಮೇ ಬಿಜ್ಲಿಯಾ ಲಗಾತೆ ಹೇ. ಇದೆಲ್ಲ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ. ಈ ಒಂದು ಬಾಬಾ ಹೇಳ್ತಾ ಇದ್ದಾರೆ ಮಾಂಡವೆಯ ಬತ್ತಿಗಳು ಅಂತ ಹೇಳ್ತಾರೆ. ಎಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಒಂದು ಭೂಮಿಯ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ರೀತಿಯಲ್ಲೂ ಕೂಡ ಹೇಳ್ಬೋದು. म्यूजियम में भी तुम बत्तियों को लड़िया लगाते हो ना ये फिर है बेहद की दुनिया. ಮ್ಯೂಸಿಯಂನಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಲೈಟ್ಸ್ ಅನ್ನ ಬಿಡ್ತಾ ಹೋಗ್ತೀರಾ ತಾನೆ. ಇದು ಬೇಹದ್ದಿನ ಪ್ರಪಂಚವಾಗಿದೆ. ಇಸ್ಮೆ ये सूर्य चांद सितारे ರೋಶ್ನಿ ದೇನೆ ವಾಲೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಕನ್ನ ಕೊಡುತ್ತೆ ಈ ಒಂದು ಭೂಮಿಗೆ. ಮನುಷ್ಯ ಫಿರ್ ಸಮಜ್ತೆ ಹೇ ಸೂರ್ಯ ಚಂದ್ರಮ ಯೇ ದೇವತಾಯೇ ಹೇ. ಆದ್ರೆ ಮನುಷ್ಯರು ತಿಳ್ಕೊಳ್ತಾರೆ ಸೂರ್ಯ ದೇವತಾಯ ನಮಃ, ಚಂದ್ರ ದೇವತಾಯ ನಮಃ ಅಂತ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ. ಪರಂತು ಯೇ ದೇವತಾ ತೋ ಏ ನಹಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಇದನ್ನ ದೇವತೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಭಿ ತುಮ್ ಸಮಜ್ತೆ ವೋ ಬಾಪ್ कैसे आकर हमको मनुष्य से देवता बनाते हैं. ಈಗಂತೂ ಅರ್ಥ ಆಗತ್ತೆ ತಂದೆ ಹೇಗ್ ಬಂದು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ये ज्ञान सूर्य, ज्ञान चंद्रमा और ज्ञान लक्की सितारे है. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನದ
ಅದೃಷ್ಟ ನಕ್ಷತ್ರಗಳು. ಜ್ಞಾನ ಸೆ ಹಿ ತುಮ್ ಬಚ್ಚೋं की ಸದ್ಗತಿ ಓ ರಹಿ ಹೈ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಜ್ಞಾನದಿಂದ ನನ್ನ ಆತ್ಮನ ಸದ್ಗತಿ ಎನ್ನೋದು ಆಗ್ತಾ ಹೋಗುತ್ತೆ. ತುಮ್ ಕಿತ್ನಾ ದೂರ್ ಜಾತೆ ವೋ, ಎಷ್ಟು ಬಹಳ ದೂರ ಹೋಗ್ತೀರಾ ಮಕ್ಕಳೇ. ಬಾಪ್ ನೆ ಹಿ ಘರ್ ಜಾನೆ ಕಾ ರಾಸ್ತಾ ಬತಾಯಾ ಹೇ. ತಂದೆನೇ ಬಂದು ಮನೆಗೆ ಹೋಗುವಂತಹ ದಾರಿಯನ್ನ ತೋರಿಸ್ತಾರೆ. ಸಿವಾಯ್ ಬಾಪ್ ಕೆ ಕೋಯಿ ಬಿ ವಾಪಿಸ್ ಅಪ್ನೆ ಘರ್ ಜಾ ನಹಿ ಸಕ್ತೆ. ತಂದೆಯ ವಿನಃ ಬೇರೆ ಯಾರೂ ಕೂಡ ವಾಪಸ್ ಮನೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಬಾಪ್ ಜಬ್ ಆಕರ್ ಶಿಕ್ಷಾ ದೇತೆ ಹೇ ತಬ್ ತುಮ್ ಜಾನ್ತೆ ವೋ. ತಂದೆ ಬಂದು ಯಾವಾಗ ಶಿಕ್ಷಣವನ್ನ ಕೊಡ್ತಾರೆ ಆಗ ನಾವು ಮಕ್ಕಳು ಎಲ್ಲವನ್ನ ಅರ್ಥ ಮಾಡ್ಕೊಳ್ತೀವಿ. ಯಹ ಬಿ ಸಮಜ್ತೆ ಹೇ ಹಮ್ ಆತ್ಮ ಪವಿತ್ರ ಬನೆಂಗೆ ತಬ್ ಹಿ ಅಪ್ನೆ ಘರ್ ಜಾ ಸಕೆಂಗೆ. ಇದು ಕೂಡ ಅರ್ಥ ಆಗತ್ತೆ. ನನ್ನ ಆತ್ಮ ಯಾವಾಗ ಪವಿತ್ರನಾಗ್ತೀನಿ ಆಗ್ಲೇ ಮನೆಗೆ ಹೋಗುವುದಕ್ಕೆ ಸಾಧ್ಯ. फिर यह तो योग बल से या सजाओं के बल से ಪಾವನ್ ಬನ್ನ ಹೇ. ಇಲ್ಲಿ ಒಂದು ಯೋಗದ ಬಲದಿಂದ ಅಥವಾ ಶಿಕ್ಷೆಗಳ ಬಲದಿಂದ ಪಾವನರಾಗಬೇಕಾಗಿದೆ. बाप तो समझाते रहते हैं, जितना बाप को याद करेंगे उतना तुम पावन बनेंगे, याद नहीं करेंगे तो पतित ही रह जाएंगे, फिर बहुत सजा खानी पड़ेगी और पद भी भ्रष्ट हो जाएगा. ತಂದೆ ತಿಳಿಸ್ತಾರೆ, ಎಷ್ಟು ತಂದೆಯನ್ನ ನೆನಪನ್ನ ಮಾಡ್ತೀವಿ ಅಷ್ಟು ಪಾವನರಾಗ್ತಾ ಹೋಗ್ತೀವಿ. ನೆನಪನ್ನ ಮಾಡೋದಿಲ್ಲ ಅಂತ ಹೇಳಿದಾಗ ಪತಿತರಾಗಿ ಉಳ್ಕೊಳ್ತೀರಾ, ಬಹಳ ಶಿಕ್ಷೆಯನ್ನ ಪಡಿಬೇಕಾಗತ್ತೆ. ಪದವಿನೂ ಕೂಡ ಬಾಬಾ ಹೇಳ್ತಾರೆ ಭ್ರಷ್ಟವಾಗತ್ತೆ. ಬಾಪ್ ಖುದ್ ಬೈಟ್ ತುಮ್ಕೋ ಸಮझाते हैं, तुम ऐसे ऐसे ಘರ್ ಜಾ ಸಕ್ತೆ ವೋ. ತಂದೆ ಸ್ವಯಂ ಕುತ್ಕೊಂಡು ತಿಳಿಸ್ತಾರೆ, ಮಕ್ಕಳೇ ಈ ರೀತಿ ಮನೆಗೆ ಹೋಗ್ಬೋದು. ಬ್ರಹ್ಮಾಂಡ ಕ್ಯಾ ಹೇ, ಸೂಕ್ಷ್ಮವತನ್ ಕ್ಯಾ ಹೇ, ಕುಚ್ ಬಿ ಪತಾ ನಹಿ. ಬ್ರಹ್ಮಾಂಡ ಅಂದ್ರೆ ಏನು, ಸೂಕ್ಷ್ಮವತನ ಅಂದ್ರೆ ಏನು, ಏನನ್ನೂ ಕೂಡ ತಿಳ್ಕೊಂಡಿಲ್ಲ. ಸ್ಟೂಡೆಂಟ್ ಪೆಹಲೆ ತೋಡೆ ಹಿ ಕುಚ್ ಜಾನ್ತೆ ಹೇ. ವಿದ್ಯಾರ್ಥಿಗಳಿಗೆ ಮೊದಲೇನಾದ್ರೂ ಗೊತ್ತಿರುತ್ತಾ? ಜಬ್ ಪಡ್ನಾ ಶುರು ಕರ್ತೆ ಹೇ ತೋ ಫಿರ್ ನಾಲೆಜ್ ಮಿಲ್ತಿ ಹೇ. ಯಾವಾಗ ಓದುವುದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಈ ಒಂದು ಜ್ಞಾನ ಅರ್ಥ ಆಗತ್ತೆ. ನಾಲೆಜ್ ಬಿ ಕೋಯಿ ಚೋಟಿ ಕೋಯಿ ಬಡಿ ಹೋತಿ ಹೇ. ಜ್ಞಾನನೂ ಕೂಡ ಕೆಲವೊಂದು ಚಿಕ್ಕದ್ದು ಕೆಲವೊಂದು ದೊಡ್ಡದಿರುತ್ತೆ. ICS का इम्तिहान दिया तो फिर कहेंगे नॉलेजफुल. ICS ಎಕ್ಸಾಮಿನೇಷನ್ ಮಾಡಿದ್ರೆ ನಾಲೆಜ್ಫುಲ್ ಅಂತ ಹೇಳ್ತಾರೆ. ಇಸ್ಸೆ ಊಂಚ್ ನಾಲೆಜ್ ಕುಚ್ ಹೋತಾ ನಹಿ. ಇದಕ್ಕಿಂತ ಶ್ರೇಷ್ಠವಾದಂತ ವಿದ್ಯೆ ಮತ್ತೊಂದಿಲ್ಲ. ಅಭಿ ತುಂಬಿ ಕಿತ್ನಿ ಊಂಚ್ ನಾಲೆಜ್ ಸಿಗ್ತೇವೋ. ಎಷ್ಟು ಶ್ರೇಷ್ಠವಾದಂತ ಜ್ಞಾನವನ್ನ ಬಾಬಾ ಕಲಿಸ್ತಾ ಇದ್ದಾರೆ. ಬಾಪ್ ತುಮ್ಕೋ ಪವಿತ್ರ ಬನ್ನೆ ಕಿ ಯುಕ್ತಿ ಬತಾತೆ ಹೇ ಕಿ ಬಚ್ಚೋ ಮಾಮೇಕಂ ಯಾದ್ ಕರೋ ತೋ ತುಮ್ ಪತಿತ್ ಸೆ ಪಾವನ್ ಬನೆಂಗೆ. ತಂದೆ ಪವಿತ್ರರಾಗುವಂತ ಯುಕ್ತಿಯನ್ನ ತಿಳಿಸ್ತಾರೆ. ಮಕ್ಕಳೇ, ನನ್ನೊಬ್ಬನನ್ನ ನೆನ್ಪನ್ನ ಮಾಡಿ ಪತಿತರಿಂದ ಪಾವನರಾಗ್ತೀರಾ. ಅಸುಲ್ ಮೇ ತುಮ್ ಆತ್ಮಾಯೇ ಪಾವಂತಿ. ವಾಸ್ತವಿಕವಾಗಿ ನಾವು ಆತ್ಮಗಳೇನಾಗಿದ್ವಿ, ಪಾವನರಾಗಿದ್ವಿ. ऊपर अपने घर में रहने वाली थी. जब तुम सतयुग में जीवन मुक्ति में हो तो बाकी सब मुक्ति धाम में रहते हैं. ಬಾಬಾ ಹೇಳ್ತಾ ಇದ್ದಾರೆ, ಮೇಲೆ ಮನೆಯಲ್ಲಿ ಇದ್ವಿ, ಯಾವಾಗ ಸತ್ಯುಗ ಜೀವನ್ ಮುಕ್ತಿಯನ್ನ ಪಡ್ಕೊಳ್ತೀವಿ ಆಗ ಎಲ್ಲರೂ ಮುಕ್ತಿ ಧಾಮದಲ್ಲಿ ಇರ್ತಾರೆ. ಮುಕ್ತಿ और जीवन मुक्ति दोनों को हम शिवालय कहा सकते हैं. ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡನ್ನೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಶಿವಾಲಯ ಅಂತ ಹೇಳಲಾಗತ್ತೆ. ಮುಕ್ತಿ ಮೇ ಶುಭಾಭಾ ಬಿ रहते हैं, हम बच्चे भी रहते हैं. ಮುಕ್ತಿಯಲ್ಲಿ ಶುಭಾಬೋರು ಇರ್ತಾರೆ, ನಾವು ಮಕ್ಕಳು
ಆತ್ಮಗಳು ಕೂಡ ಇರ್ತೀವಿ. ಹೇ ರೂಹಾನಿ ಹೈಯೆಸ್ಟ್ ನಾಲೆಜ್, ಇದು ಆತ್ಮಿಕವಾದಂತಹ ಹೈಯೆಸ್ಟ್ ಶ್ರೇಷ್ಠವಾದ ಜ್ಞಾನವಾಗಿದೆ. ಓ ಕೆಹತೆ ಹೇ ಹಮ್ ಚಾಂದ್ ಕೆ ಊಪರ್ ಜಾಕರ್ रहेंगे, ನಾನು ಚಂದ್ರನ ಮೇಲೆ ಹೋಗಿ ಇರ್ತೀನಿ ಮಕ್ಕಳೇ. ಕಿತ್ನಾ ಮಾತಾ ಮಾರ್ತೆ ಹೇ, ಎಷ್ಟು ತಲೆ ಒಡ್ಕೊಳ್ತಾ ಹೋಗ್ತಾರೆ. ಬಹದ್ದೂರಿ ದಿಖಾತೆ ಹೇ, ಬಹದ್ದೂರಿಯನ್ನ ತೋರಿಸ್ತಾರೆ, ಸಾಹಸವನ್ನ ತೋರಿಸ್ತಾರೆ. ಇತ್ನೆ ಮಲ್ಟಿ ಮಿಲಿಯನ್ ಮೈಲ್ ऊपर जाते हैं लेकिन उन्हों की आशा पूर्ण नहीं होती है और तुम्हारी आशा पूरी हो जाती है. ಎಷ್ಟು ಮಲ್ಟಿ ಮಿಲಿಯನ್ ಮೈಲಿ ದೂರ ಹೋಗ್ತಾರೆ, ಎಷ್ಟು ದೂರ ಹೋದ್ರೂ ಅವರ ಆಸೆ ಎಂದೂ ಕೂಡ ಪೂರ್ಣವಾಗೋದಿಲ್ಲ ಮಕ್ಕಳೇ. ಆದರೆ ಬಾಬಾ ಬಂದು ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಮೇಲೆ ನನ್ನ ನಿಜವಾದಂಥ ಮನೆಗೆ ಬಾಬಾ ಕರ್ಕೊಂಡೋಗ್ತಾರೆ. ಎಷ್ಟು ಖುಷಿ ಆಗ್ಬೇಕಲ್ವಾ ಮಕ್ಕಳೇ. ಬಾಬಾ ಬಂದು ಆಸೆಯನ್ನ ಪೂರ್ಣ ಮಾಡ್ತಾರೆ. ಉನ್ಕಾ ಹೇ ಜೂಟ್ ಜಿಸ್ಮಾನಿ ಘಮಂಡ್, ಅವ್ರದ್ದು ಸುಳ್ಳಿನ ಅಭಿಮಾನ, ಶಾರೀರಿಕ ಅಭಿಮಾನ. ತುಮಾರ ಹೇ ರೂಹಾನಿ ಘಮಂಡ್, ನಮ್ಮದು ಆತ್ಮಿಕವಾದ ಅಭಿಮಾನ. ಓ ಮಾಯಾ ಕಿ ಬಹದ್ದೂರಿ ಕಿತ್ನಿ ದಿಖಾತೆ ಹೇ, ಆ ಮಾಯಿಯ ಒಂದು ಸಾಹಸವನ್ನ ಎಷ್ಟೊಂದು ತೋರಿಸ್ತಾರೆ. ಮನುಷ್ಯ ಕಿತ್ನಿ ತಾಲಿಯಾ ಬಜಾತೆ ಹೇ, ಅವರದನ್ನ ಮಾಡಿ ತೋರಿಸಿದಾಗ ಮನುಷ್ಯರಿಂದ ಜೋರಾಗಿ ಚಪ್ಪಾಳೆಯ ಸುರಿಮಳೆ ಬರುತ್ತೆ. ಶುಭಾಶಯವನ್ನ ಕೊಡ್ತಾರೆ. ಮಿಲ್ತಾ ಬಿ ಬಹುತ್ ಹೇ, ಬೇಕಾದಷ್ಟು ಸಿಕ್ಕತ್ತೆ. ಕರ್ಕೆ 5 ಕರೋಡ್ ಮಿಲೆಂಗೆ, ಒಂದು ಸರಿ ಚಂದ್ರನವ್ರಿಗೂ ಹೋಗಿ ಬರ್ತಾರೆ. ಯಾವುದೇ ಸಂಶೋಧನೆಯನ್ನ ಮಾಡ್ತಾರೆ, 10 ಕೋಟಿ 20 ಕೋಟಿ ಬರ್ಬೋದು. आज तुम बच्चों को ये ज्ञान है कि उन्हों को या जो पैसे मिलते हैं सब खत्म हो जाएंगे. ಬಾಬಾ ಬಂದು ಜ್ಞಾನವನ್ನ ತಿಳಿಸ್ಕೊಡ್ತಾರೆ, ಜೀವನವನ್ನ ಪರಿವರ್ತನೆ ಮಾಡ್ತಾರೆ. ಯಾವುದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಅವರಿಗೆ ಅಲ್ಪ ಕಾಲದ ದುಡ್ಡು ಸಿಕ್ಕತ್ತೆ, ಅದೆಲ್ಲ ಸಮಾಪ್ತಿ ಆಗತ್ತೆ. ಬಾಕಿ ತೋಡೆ ದಿನ ಹಿ ಸಮಜೋ, ಸ್ವಲ್ಪ ದಿನಕ್ಕೆ ಮಾತ್ರ ಈ ಅಂತಸ್ತು, ಪೋಸ್ಟು, ಪೊಸಿಷನ್ ಎಲ್ಲ. ಆಜ್ ಕ್ಯಾ ಹೇ, ಇವತ್ತೇನಾಗಿದ್ದಾರೆ, ಲಖ್ಪತಿಗಳಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ನಾಳೆ ಅವರೇ ಏನಾಗ್ತಾರೆ ಅಂತಿದ್ದಾರೆ ಬಾಬಾ, ಕಕ್ಪತಿಗಳಾಗ್ತಾರೆ ಮಕ್ಕಳೇ. ಕಕ್ಪತಿ ಅಂದ್ರೇನು, ರೋಡ್ ಪತಿಗಳಾಗ್ತಾರೆ. ಆಜ್ ತುಮ್ ನರ್ಕವಾಸಿ ವೋ ಕಲ್ ಸ್ವರ್ಗವಾಸಿ ಬನ್ ಜಾಯಂಗೆ, ಇವತ್ತು ನರಕವಾಸಿಗಳಾಗಿದ್ದೀವಿ, ನಾಳೆ ನಾವೇ ಸ್ವರ್ಗವಾಸಿಗಳಾಗ್ತೀವಿ. ಟೈಮ್ ಕೋಯಿ ಜಾಸ್ತಿ ನಹಿ ಲಗ್ತಾ ಹೇ, ಸಮಯ ಅನ್ನೋದು ಜಾಸ್ತಿ ಇಡ್ಸೋದಿಲ್ಲ. ತೋ ಉನ್ಹೋಂ ಕಿ ಹೇ ಜಿಸ್ಮಾನಿ ತಾಕತ್ ಅವ್ರ ತುಮಾರಿ ಹೇ ರೂಹಾನಿ ತಾಕತ್, ಅವ್ರದ್ದು ಶಾರೀರಿಕವಾದಂಥ ಶಕ್ತಿ, ನಮ್ದು ಆತ್ಮಿಕವಾದಂತಹ ಶಕ್ತಿ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಸಿರ್ಫ್ ತುಮ್ ಹಿ ಜಾನ್ತೆ ವೋ, ಯಾವುದನ್ನ ಕೇವಲ ನಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀವಿ. ಓ ಜಿಸ್ಮಾನಿ ತಾಕತ್ ಸೆ ಕಹಾ ತಕ್ ಜಾಯಂಗೆ, ಶಾರೀರಿಕವಾದಂಥ ಶಕ್ತಿ ಎಲ್ಲಿವರೆಗೂ ಅಂತ ಇರುತ್ತೆ, ಅದು ಸದಾಕಾಲ ಇರುತ್ತಾ? ಸದಾಕಾಲ ಅಂತೂ ಬಾಬಾ ಹೇಳ್ತಾ ಇದ್ದಾರೆ ಶಾರೀರಿಕವಾದಂಥ ಬಲ, ಬಾಹುಬಲ ಇರೋದಿಲ್ಲ. ಚಾಂದ್ ಸಿತಾರೋं तक पहुंचेंगे और लड़ाई शुरू हो जाएगी. ಸೂರ್ಯ ಚಂದ್ರನವರೆಗೂ ತಲುಪ್ತಾರೆ ಮಕ್ಕಳೇ, ಒಡೆದಾಟ ಪ್ರಾರಂಭವಾಗತ್ತೆ. ಫಿರ್ ವಸಾಬ್ ಖತಮ್ ಓ ಜಾಯಂಗೆ, ಏನೆಲ್ಲ ಈ ಮಿಸೈಲ್ಸ್ ಇದೆ, ಬಾಂಬ್ಸ್ಗಳಿದೆ, ನ್ಯೂಕ್ಲಿಯರ್ ಬಾಂಬ್, ಆಟಮ್ ಬಾಂಬ್ ಇರ್ಬೋದು, ಅದೆಲ್ಲ ಏನಾಗುತ್ತೆ ಅಂತಿದ್ದಾರೆ ಬಾಬಾ, ಸಮಾಪ್ತಿ ಆಗ್ಬಿಡುತ್ತೆ. ಉನ್ಹೋಂ ಕಾ ಹುನರ್ ಯಹ ತಕ್ ಹಿ ಖತಮ್ ಓ ಜಾಯೇಗಾ, ಅವರಲ್ಲಿರುವಂತ ಕಲೆ ಇಲ್ಲೇ ಸಮಾಪ್ತಿ ಆಗತ್ತೆ. ಓ ಹೇ ಜಿಸ್ಮಾನಿ ಹೈಯೆಸ್ಟ್ ಹುನರ್, ತುಮಾರಾ ಹೇ ರೂಹಾನಿ ಹೈಯೆಸ್ಟ್ ಹುನರ್, ಅವ್ರದ್ದು ಶಾರೀರಿಕವಾದಂತಹ ಶ್ರೇಷ್ಠವಾದಂಥ ಕಲೆ, ನಮ್ಮದು ಆತ್ಮಿಕವಾದಂತಹ ಶ್ರೇಷ್ಠವಾದಂತಹ ಕಲೆಯಾಗಿದೆ. ತುಮ್ ಶಾಂತಿ ಧಾಮ್ ಮೇ ಜಾತೆ ವೋ ಉನ್ಕಾ ನಾಮ್ ಈ ಹೇ ಸ್ವೀಟ್ ಓಂ, ನಾವು ಶಾಂತಿ ಧಾಮದವರೆಗೂ ಹೋಗ್ತೀವಿ, ನಮ್ಮ ಹೆಸರು ಮಧುರವಾದಂಥ ಮನೆಯಾಗಿದೆ. ಓ ಲೋಗ್ ಕಿತ್ನೆ ಊಪರ್ ಜಾತೆ ಹೇ और तुम अपना हिसाब करो,
ಅವರು ಎಷ್ಟು ಮೇಲು ಹೋಗ್ತಾರೆ ಮಕ್ಕಳೇ. ನೀವು ನಿಮ್ಮದೇ ಆದಂಥ ಲೆಕ್ಕ ಮಾಡಿ. ತುಮ್ ಕಿತ್ನೆ ಮೈಲ್ ಸೂಪರ್ ಜಾತೇವೋ, ಎಷ್ಟು ಮೈಲಿ ದೂರ ಹೋಗ್ತೀರಾ. ತುಮ್ ಕೌನ್, ನಾವೆಷ್ಟು ದೂರ ಹೋಗ್ತೀವಿ, ಎಷ್ಟು ಸೂರ್ಯ ಚಂದ್ರನ್ಗಿಂತ ಮಲ್ಟಿ-ಮಿಲಿಯನ್ ದೂರ ಹೋಗ್ತೀವಿ. ನಾವೆಲ್ಲರೂ ಯಾರು ಅಂತ ಕೇಳ್ತಿದ್ದಾರೆ ಬಾಬಾ. ನಾವೆಲ್ಲರೂ ಯಾರು? ತುಮ್ कौन आत्मा ये? बाप कहते हैं मैं कितने माइल ऊपर में रहता हूँ. ಎಷ್ಟು ದೂರ, ಮೈಲಿ ದೂರದಲ್ಲಿ ನಾನಿದ್ದೀನಿ ಮಕ್ಕಳೇ. ಗಿಂತಿ ಕರ್ ಸಕೆಂಗೆ, ಅದ್ರ ಲೆಕ್ಕ ಹೇಳ್ತೀರಾ ಮಕ್ಕಳೇ? ಲೆಕ್ಕ ಮಾಡಬಹುದಾ? ಎಷ್ಟು ದೂರದಿಂದ ಪ್ರತಿನಿತ್ಯ ಬಾಬಾ ಬರ್ತಾರೆ, ನಾವು ಮಕ್ಕಳಿಗೆ ಓದಿಸ್ತಾ ಹೋಗ್ತಾರೆ. ಉನ್ಹೋಂಕೆ ಪಾಸ್ ತೋ ಗಿಂತಿ ಹೇ, ಬತ್ಲಾತೆ ಹೇ, ಇತ್ನೆ ಮೈಲ್ ऊपर में गए फिर लौट आते हैं. ಅವ್ರ ಹತ್ರ ಎಷ್ಟು ದೂರ ಹೋಗಿದೀವಿ ಅನ್ನೋ ಒಂದು ಲೆಕ್ಕ ಇದೆ, ತಿಳಿಸ್ತಾರೆ. ಇಷ್ಟು ದೂರದಿಂದ ನಾವು ಮತ್ತೆ ಬಂದು ತಲುಪ್ತೀವಿ ಅಂತ. ಬಡಿ ಖಬರ್ದಾರಿ ರಕ್ತೆ ಹೇ, ಬಹಳ ಎಚ್ಚರಿಕೆಯನ್ನ ಇಡ್ತಾರೆ. ಎಸ್ಸೆ ಉತ್ತರೆಂಗೆ ಯಹ ಕರೆಂಗೆ ಬಹುತ್ ಆವಾಜ್ ಹೋತಾ ಹೇ. ಈ ರೀತಿ ಹೋಗ್ತೀವಿ, ಈ ರೀತಿ ಬರ್ತೀವಿ. ರಾಕೆಟ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬಹಳ ಸೌಂಡ್ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ತುಮ್ಕಾ ಕ್ಯಾ ಆವಾಜ್ ಹೋಂಗ? ನಾವು ಯೋಗ ಮಾಡೋದ್ರಲ್ಲಿ ಶಬ್ದ ಇರುತ್ತಾ ಮಕ್ಕಳೇ? ಇರುತ್ತಾ? ಇಲ್ಲ. ತುಮಾರ ಕ್ಯಾ ಆವಾಜ್ ಹೋಂಗ? ನಿಮ್ದೇನು ಶಬ್ದ ಇರುತ್ತೆ ಮಕ್ಕಳೇ? ತುಮ್ ಕಹಾ ಜಾತೆ ವೋ ಫಿರ್ ಕೈಸೆ ಆತೆ ವೋ ಕೋಯಿ ಕೋ ಪತಾ ನಹಿ. ನಾವೆಲ್ಲಿ ಹೋಗ್ತೀವಿ, ಹೇಗ್ ಬರ್ತೀವಿ, ಯಾರಿಗೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಗೊತ್ತೇ ಇಲ್ಲ. ತುಮ್ಕೋ ಕ್ಯಾ ಪ್ರೈಸ್ ಮಿಲ್ತಿ ಹೇ ಯಹ ಬಿ ತುಮ್ ಹಿ ಜಾನೋ. ನಮ್ಗೆ ಯಾವ ಒಂದು ಬಹುಮಾನ ಸಿಕ್ಕತ್ತೆ ಇದನ್ನ ನಾವು ಮಕ್ಕಳು ಅರ್ಥ ಮಾಡ್ಕೊಳ್ತೀವಿ. ವಂಡರ್ಫುಲ್ ಹೇ, ಬಹಳ ಅದ್ಭುತವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಕಿ ಕಮಾಲ್ ಹೇ ಕಿಸ್ಕೋ ಪತಾ ನಹಿ. ಬಾಬೂರ ಅದ್ಭುತವಾಗಿದೆ, ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮ್ ತೋ ಕಹೆಂಗೆ ಯ ನಹಿ ಬಾತ್ ತೋಡೆ ಹಿ ಹೇ. ನಾವ ಏನಾದ್ರೂ ಹೇಳ್ತೀವ ಇದೇನಾದ್ರೂ ಹೊಸ ಮಾತಂತ. ಹರ್ 5000 ವರ್ಷ ಬಾದ್ ವೋ ಅಪ್ನಿ ಯ ಪ್ರಾಕ್ಟೀಸ್ ಕರ್ತೆ रहेंगे. ಪ್ರತಿ 5000 ವರ್ಷದ ನಂತರ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. तुम इस सृष्टि रूपी ड्रामा के आदि मध्य अंत ड्यूरेशन आदि को अच्छी ರೀತಿ जानते हो. ಈ ಒಂದು ಸೃಷ್ಟಿ ರೂಪಿ ಡ್ರಾಮಾದ ಆದಿ ಮಧ್ಯ ಅಂತ್ಯ ಡ್ಯೂರೇಷನ್ ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ತೋ ತುಮ್ಕೋ ಅಂದರ್ ಫಕೂರ್ ಹೋನಾ ಚಾಹಿಯೇ. ಬಾಬಾ ಏನ್ ಹೇಳ್ತಿದ್ದಾರೆ, ನಾವು ಮಕ್ಕಳಿಗೇನಿರ್ಬೇಕು, ಬಹಳ ನಶೆ ಎನ್ನುವುದು ಇರಬೇಕು. ಬಾಬಾ ಹಮ್ಕೋ ಕ್ಯಾ ಸಿಕ್ಲಾತೆ ಹೇ. ಬಾಬಾ ನಮಗೆ ಏನನ್ನ ಕಲಿಸ್ತಾ ಇದ್ದಾರೆ ಅನ್ನೋ ಒಂದು ನಶೆ ಇರಬೇಕು. ಬಹುತ್ ಉಂಚಾ ಪುರುಷಾರ್ಥ ಕರ್ತೆ ಹೇ ಫಿರ್ ಭಿ ಕರೆಂಗೆ. ಬಹಳ ಶ್ರೇಷ್ಠವಾದ ಪುರುಷಾರ್ಥವನ್ನ ಮಾಡ್ತೀವಿ, ಇನ್ನೂ ಮಕ್ಕಳೇ ಜಾಸ್ತಿ ಮಾಡ್ತೀರಾ. ಎಸ ಬಾತೆ ಅವ್ರ ಕೋಯಿ ನಹಿ ಜಾನ್ತೆ. ಈ ಎಲ್ಲ ಮಾತುಗಳನ್ನ ಯಾರು ಕೂಡ ತಿಳ್ಕೊಂಡಿಲ್ಲ. ಬಾಪ್ ಹೇ ಗುಪ್ತ ತುಮ್ಕೋ ಕಿತ್ನಾ ರೋಜ್ ಸಮझाते ಹೇ. ಬಾಬಾ ಎಷ್ಟು ಗುಪ್ತವಾಗಿದ್ದಾರೆ, ಪ್ರತಿನಿತ್ಯ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ತುಮ್ಕೋ ಕಿತ್ನಿ ನಾಲೆಜ್ ದೇತೆ ಹೇ. ಬಾಬಾ ಬಂದು ಎಷ್ಟು ಶ್ರೇಷ್ಠವಾದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಉನ್ ಲೋಗೋಂಕೋ ಜಾನಾ ಹೇ ಅದ್ಕ ತುಮ್ ಬೇಹಿದ್ ಮೇ ಜಾತೆ ವೋ. ಅವ್ರದ್ದು ಹೋಗೋದು ಅದ್ದಿನದ್ದು, ನಮ್ದು ಬೇಹಿದ್ದಿನದ್ದು. ಓ ಚಂದ್ರಮಾ ತಕ್ ಜಾತೆ ಹೇ. ಅವ್ರೆಲ್ಲಿವರೆಗೂ ಹೋಗ್ತಾರೆ ಅಂತಿದ್ದಾರೆ ಬಾಬಾ? ಚಂದ್ರನವರೆಗೂ ಹೋಗ್ತಾರೆ. ಅಬ್ ವೋ ತೋ ಬಡಿ ಬಡಿ ಬತ್ತಿಯಾ ಹೇ ಅವ್ರ ಕುಚ್ ಹೇ ನಹಿ. ಅದೆಲ್ಲ ದೊಡ್ಡ ದೊಡ್ಡ ಬಾಬಾ ಹೇಳ್ತಾ ಇದ್ದಾರೆ ಬತ್ತಿಗಳು ಮಕ್ಕಳೇ, ಅಲ್ಲಿ ಏನೂ ಇಲ್ಲ. ಉನ್ಕಾ ಧರ್ತಿ ಬಹು ಚೋಟಿ ದೇಖ್ನೆ ಮೇ ಆತಿ ಹೇ. ಅವರ ಧರಣಿ ಭೂಮಿ ಎನ್ನೋದು ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ತೋ ಉನ್ಹೋं की जिस्मानी नॉलेज और तुम्हारी नॉलेज में कितना फर्क है. ಅವರು ಶಾರೀರಿಕವಾದಂಥ ವಿದ್ಯೆಗೂ ಬಾಬಾ ಕೊಡುವಂಥ ವಿದ್ಯೆಗೂ ಜ್ಞಾನಕ್ಕೂ ಎಷ್ಟೊಂದು ವ್ಯತ್ಯಾಸವಿದೆ.
तुम्हारी आत्मा कितनी छोटी है परंतु ರಾಕೆಟ್ ಬಡಾ ತೀಕಾ ಹೇ. ಆತ್ಮನ ಬಗ್ಗೆ ಬಾಬಾ ಏನ್ ಹೇಳ್ತಾರೆ, ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಹೇಳ್ತಾರೆ ತಾನೆ. ಅತಿ ಸೂಕ್ಷ್ಮವಾದಂತಹ ಆತ್ಮ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ತೀವ್ರವಾಗಿದೆ, ಫಾಸ್ಟ್ ಆಗಿದೆ. ಆತ್ಮಾಯೇ ऊपर में रहती है फिर आती है ಪಾರ್ಟ್ ಬಜಾನೆ. ಆತ್ಮ ಮೇಲೋಗತ್ತೆ ಮತ್ತೆ ಕೆಳಗಡೆ ಬರುತ್ತೆ ಪಾತ್ರದ ಅಭಿನಯ ಮಾಡುವುದಕ್ಕೆ. ಓ ಬಿ ಸುಪ್ರೀಂ ಆತ್ಮ ಹೇ ಪರಂತು ಉನ್ಕಿ ಪೂಜಾ ಕೇಸೆ ವೋ. ಬಾಬಾ ಯಾರು? ಸುಪ್ರೀಂ ಶ್ರೇಷ್ಠ ತಂದೆ, ಅವರ ಪೂಜೆ ಎನ್ನೋದು ಹೇಗಾಗತ್ತೆ? ಭಕ್ತಿ ಬಿ ಜರೂರ್ ಓನಿ ಹಿ ಹೇ, ಭಕ್ತಿನೂ ಕೂಡ ಅವಶ್ಯಕವಾಗಿ ಆಗ್ಬೇಕಾಗಿದೆ. ಬಾಬಾನೇ ಸಮझाया है आधा कल्प है ज्ञान दिन आधा कल्प है भक्ति रात. ಬಾಬಾ ತಿಳಿಸ್ತಾರೆ ಅರ್ಧ ಕಲ್ಪ ಜ್ಞಾನ ದಿನ, ಅರ್ಧ ಕಲ್ಪ ಭಕ್ತಿ ರಾತ್ರಿ. ಅಭಿ ಸಂಗಮ್ ಯುಗ್ ಪರ್ ತುಮ್ ಜ್ಞಾನ್ ಲೇತೆ ವೋ. ಸಂಗಮ ಯುಗದಲ್ಲಿ ನಾನು ಆತ್ಮ ಜ್ಞಾನವನ್ನ ಪಡ್ಕೊಳ್ತೀನಿ. ಸತ್ಯುಗ್ ಮೇ ತೋ ಜ್ಞಾನ್ ಓತಾ ನಹಿ ಇಸಿಲಿಯೇ ಇಸ್ಕೋ ಪುರುಷೋತ್ತಮ ಸಂಗಮ್ ಯುಗ್ ಕಹಾ ಜಾತಾ ಹೇ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಜ್ಞಾನ ಇರೋದಿಲ್ಲ, ಆ ಕಾರಣ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗತ್ತೆ. ಸಬ್ಕೋ ಎಲ್ಲರನ್ನ ಪುರುಷೋತ್ತಮರನ್ನಾಗಿ ಮಾಡ್ತಾರೆ. ತುಮಾರಿ ಆತ್ಮ ಕಿತ್ನಾ ದೂರ್ ದೂರ್ ಜಾತಿ ಹೇ, ತುಮಕೋ ಖುಷಿ ಹೇನಾ? ನಾವೆಲ್ಲ ಆತ್ಮಗಳು ಎಷ್ಟು ದೂರ ದೂರದವರೆಗೆ ಹೋಗ್ತೀವಿ, ಖುಷಿ ಇದೆಯಾ? ನೋಡಿ ಬಾಬಾ ಕೇಳ್ತಾ ಇದ್ದಾರೆ, ಖುಷಿ ಇದೆ ತಾನೇ? ಓ ಉನೂರ್ ದಿಖಾತೆ ಹೇ ತೋ ಬಹುತ್ ಪೈಸೆ ಮಿಲ್ತೆ ಹೇ. ಅವ್ರೇನಾದ್ರೂ ಒಂದು ಸಂಶೋಧನೆ ಮಾಡಿ ಜಗತ್ನಲ್ಲಿ ಮುಂದೆ ಇಡ್ದಾಗ ಅವ್ರಿಗೆ ಬೇಕಾದಷ್ಟು ಬಾಬಾ ಹೇಳ್ತಾ ಇದ್ದಾರೆ ದುಡ್ಡು ಸಿಕ್ಕತ್ತೆ. ಬಲ್ ಕಿತ್ನಾ ಬಿ ಮಿಲೆ ಪರಂತು ತುಮ್ ಸಮಜ್ತೆ ವೋ ಕುಚ್ ಬಿ ಸಾಥ್ ಚಲ್ನಾ ನಹಿ ಹೇ. ಬಲೆ ಎಷ್ಟೇ ಸಿಗ್ಲಿ ಅವರಿಗೆ ನಮ್ಗೆ ಅರ್ಥ ಆಗತ್ತೆ ಅದು ನಮ್ಮ ಜೊತೆ ಎನ್ನೋದು ನಡೆಯೋದಿಲ್ಲ ಅಂತ. ಅಭಿ ಮರೆ ಕಿ ಮರೆ, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಕೂಡ ಬಾಬಾ ಹೇಳ್ತಾರೆ ಆಗತ್ತೆ ಮಕ್ಕಳೇ. ಸಬ್ ಖತಮ್ ಓ ಜಾನೆ ವಾಲೆ ಹೇ, ಎಲ್ಲ ಏನಾಗತ್ತೆ ಅಂತಿದ್ದಾರೆ ಬಾಬಾ, ಸಮಾಪ್ತಿ ಆಗತ್ತೆ. ಅಭಿ ತುಮ್ಕೋ ಕಿತ್ನೆ ವ್ಯಾಲ್ಯೂಬಲ್ ರತನ್ ಮಿಲ್ತೆ ಹೇ. ಈಗ ನಾವು ಮಕ್ಕಳಿಗೆ ಎಷ್ಟು ವ್ಯಾಲ್ಯೂಬಲ್ ಆದಂತ ರತ್ನಗಳು ಸಿಗ್ತಾ ಇದೆ. ಇನ್ಕಿ ವ್ಯಾಲ್ಯೂ ಕೋಯಿ ಗಿನಿ ನಹಿ ಜಾತಿ, ಇದರ ಬೆಲೆಯನ್ನ ಯಾರು ಕೂಡ ಲೆಕ್ಕ ಹಾಕುವಷ್ಟು ಇರೋದಿಲ್ಲ. ಲಾಖ್ ಲಾಖ್ ರೂಪಾಯ ಏಕ್ ಏಕ್ ವರ್ಷನ್ಸ್ ಕಾ ಹೇ, ಲಕ್ಷಾಂತರ ರೂಪಾಯಿಗಳು ಒಂದೊಂದು ವರ್ಷನ್ಸ್ ಇಂದು. ಕಿತ್ನೆ ಸಮಯ ಸೆ ತುಮ್ ಸುನ್ತೆ ಹಿ ಆತೆ ವೋ, ಎಷ್ಟು ಸಮಯದಿಂದ ನಾನು ಆತ್ಮ ಕೇಳ್ತಾ ಬರ್ತೀನಿ. ಗೀತಾ ಮೇ ಕಿತ್ನಿ ವ್ಯಾಲ್ಯೂಬಲ್ ನಾಲೆಜ್ ಹೇ, ಗೀತೆಯಲ್ಲಂತೂ ಎಷ್ಟು ವ್ಯಾಲ್ಯೂಬಲ್ ಆದಂತಹ ಜ್ಞಾನ ಅನ್ನೋದು ಇದೆ. ಯ ಏಕ ಹಿ ಗೀತಾ ಹೇ ಜಿಸ್ಕೋ ಮೋಸ್ಟ್ ವ್ಯಾಲ್ಯೂಬಲ್ ಕೇತೆ ಹೇ, ಇದು ಒಂದೇ ಗೀತೆ ಆಗಿದೆ. ಇದೆಷ್ಟು ಬಾಬಾ ಹೇಳ್ತಾ ಇದ್ದಾರೆ ಮೋಸ್ಟ್ ವ್ಯಾಲ್ಯೂಬಲ್ ಆಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಹೇ, ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಆಗಿದೆ. ಓ ಲೋಗ್ ಬಲ್ ಪಡ್ತೆ ರೇತೆ ಹೇ ಪರಂತು ಅರ್ಥ ತೋಡೆ ಹಿ ಸಮಜ್ತೆ ಹೇ, ಅವರಂತೂ ಓದ್ತಾ ಇರ್ತಾರೆ ಆದ್ರೆ ಯಥಾರ್ಥವಾದಂತ ಅರ್ಥವನ್ನ ತಿಳ್ಕೊಂಡಿಲ್ಲ. ಗೀತಾ ಪಡ್ನೆ ಸೆ ಕ್ಯಾ ಹೋಂಗಾ, ಗೀತೆಯನ್ನ ಓದೋದ್ರಿಂದ ಏನ್ ಸಿಕ್ಕತ್ತೆ? ಅಬ್ ಬಾಪ್ ಕೇತೆ ಹೇ ಮುझे ಯಾದ್ ಕರೋ ತೋ ತುಮ್ ಪಾವನ್ ಬನೆಂಗೆ. ತಂದೆ ಹೇಳ್ತಾರೆ ತಂದೆಯನ್ನ ನೆನ್ಪನ್ನ ಮಾಡೋದ್ರಿಂದ ಪಾವನರಾಗ್ತೀರಾ ಮಕ್ಕಳೇ. ಬಲ್ ಓ ಗೀತಾ ಪಡ್ತೆ ಹೇ ಪರಂತು ಏಕ ಬಿ ಬಾಪ್ ಸೆ ಯೋಗ್ ನಹಿ, ಬಲೆ ಗೀತೆಯನ್ನ ಓದ್ತಾರೆ ಆದ್ರೆ ಒಬ್ಬರ ಬುದ್ಧಿ ಯೋಗನೂ ಕೂಡ ತಂದೆಯ ಜೊತೆಯಲ್ಲಿ ಇಲ್ಲ. ಬಾಪ್ ಕೋ ಹಿ ಸರ್ವವ್ಯಾಪಿ ಕಹಾ ದೇತೆ ಹೇ, ತಂದೆಯನ್ನೇ ಎಲ್ಲ ಕಡೆ ಪರಮಾತ್ಮ ಇದ್ದಾರೆ, ಸರ್ವ ವ್ಯಾಪಕ ಪರಮಾತ್ಮ ಆಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ಪಾವನ್ ಬಿ ಬನ್ ನಹಿ ಸಕ್ತೆ, ಪಾವನರಂತೂ ಯಾರು ಕೂಡ ಆಗೋದಿಲ್ಲ. ಅಬ್
यह ಲಕ್ಷ್ಮೀ ನಾರಾಯಣ್ ಕೆ ಚಿತ್ರ ತುಮಾರೆ ಸಾಮ್ನೆ ಹೇ. ಲಕ್ಷ್ಮೀ ನಾರಾಯಣರ ಚಿತ್ರ ನಮ್ಮೆಲ್ಲರ ಮುಂದೆ ಇದೆ. ಇನ್ಕೋ ದೇವತಾ ಕಹಾ ಜಾತಾ ಹೇ ಕ್ಯೂಂಕಿ ದೈವಿ ಗುಣ ಹೇ. ಇವರನ್ನ ದೇವತೆಗಳು ಅಂತ ಹೇಳಲಾಗತ್ತೆ, ಏಕೆಂದ್ರೆ ದೈವಿ ಗುಣ ಅನ್ನೋದು ಇದೆ. ತುಮ್ ಆತ್ಮಾओं को ಪವಿತ್ರ ಬನ್ ಸಬ್ಕೋ ಅಪ್ನೆ ಘರ್ ಜಾನಾ ಹೇ. ನಾವು ಆತ್ಮಗಳೆಲ್ಲ ಪವಿತ್ರರಾಗಬೇಕು, ವಾಪಸ್ ಮನೆಗೆ ಹೋಗ್ಬೇಕು. ನೈ ದುನಿಯಾ ಮೇ ತೋ ಇತ್ನೆ ಮನುಷ್ಯ ಹೋತೆ ನಹಿ. ಹೊಸ ಪ್ರಪಂಚದಲ್ಲಂತೂ ಇಷ್ಟೊಂದು ಮನುಷ್ಯರು ಇರೋದಿಲ್ಲ. ಬಾಕಿ ಸಬ್ ಆತ್ಮಾओं को ಜಾನಾ ಪಡೇಗಾ ಅಪ್ನೆ ಘರ್. ನಾವೆಲ್ಲ ಆತ್ಮಗಳು ಹೋಗ್ಬೇಕಾಗತ್ತೆ ನಮ್ಮ ಮನೆಗೆ. ತುಮ್ಕೋ ಬಾಪ್ ಬಿ ವಂಡರ್ಫುಲ್ ನಾಲೆಜ್ ದೇತೆ ಹೇ, ಜಿಸ್ಸೆ ತುಮ್ ಮನುಷ್ಯ ಸೆ ದೇವತಾ ಬಹುತ್ ಊಂಚಾ ಬಂತೆ ವೋ. ತಂದೆ ಹೇಳೋದು ಇದು ಅದ್ಭುತವಾದಂಥ ಜ್ಞಾನವಾಗಿದೆ ಮಕ್ಕಳೇ. ಮನುಷ್ಯರಿಂದ ದೇವತೆಗಳು ಶ್ರೇಷ್ಠರಾಗ್ತೀವಿ. ತೋ ಐಸಿ ಪಡಾಯಿ ಪರ್ ಅಟೆನ್ಷನ್ ಬಿ ಇತ್ನಾ ಚಾಹಿಯೇ. ಇಂಥ ಒಂದು ಆತ್ಮಗಳ ಕಡೆ ಬಾಬಾ ಹೇಳ್ತಾ ಇದ್ದಾರೆ ಗಮನನೂ ಕೂಡ ಇರಬೇಕು ಮಕ್ಕಳೇ. ಯಹ ಬಿ ಸಮಜ್ತೆ ಹೇ ಜೈಸಾ ಜಿಸ್ನೆ ಕಲ್ಪ ಪೆಹಲೆ ಅಟೆನ್ಷನ್ ದಿಯಾ ಹೇ ಐಸಾ ದೇತೆ रहेंगे. ಕಲ್ಪದ ಹಿಂದೆ ಯಾರೆಷ್ಟು ಗಮನ ಕೊಡ್ತಾ ಹೋಗ್ತಾರೆ ಅದೇ ರೀತಿ ಮಾಡ್ತಾ ಹೋಗ್ತಾರೆ. ಮಾಲೂಮ್ ಪಡ್ತಾ ರೆಹತಾ ಹೇ, ಎಲ್ಲ ಅರ್ಥ ಆಗ್ತಾ ಹೋಗತ್ತೆ. ಬಾಪ್ ಸರ್ವಿಸ್ ಕಾ ಸಮಾಚಾರ ಸುನ್ಕರ್ ಖುಷ್ ಬಿ ಹೋತೆ ಹೇ. ಮಕ್ಕಳಿಂದ ಸರ್ವೀಸಿನ ಸಮಾಚಾರವನ್ನ ಕೇಳಿದ್ರೆ ಬಾಬೋರಿಗೆ ಬಹಳ ಖುಷಿ ಆಗತ್ತೆ. ಬಾಪ್ ಕೋ कभी चिट्ठी ही नहीं लिखते हैं तो समझते हैं इनका बुद्धियों कहाँ टिक्कर बितर तरफ लग गया है. ತಂದೆಗೆ ಪತ್ರ ಬರೋದಿಲ್ಲ ಅಂದ್ರೆ ತಿಳ್ಕೊಳ್ತಾರೆ ಇವರ ಬುದ್ಧಿ ಯೋಗ ಅನ್ನೋದು ಮಾಯೆ ಮಣ್ಣು ಕಲ್ಲಿನ ಕಡೆ ಆಕರ್ಷಣೆ ಮಾಡ್ತೋ. ದೇ ಅಭಿಮಾನ್ ಆಯಾ ಹುವಾ ಹೇ ಬಾಪ್ ಕೋ ಭೂಲ್ ಗಯೇ ಹೇ. ದೇಹದ ಅಭಿಮಾನ ಇದೆ, ತಂದೆಯನ್ನ ಮರ್ತೋಗಿದ್ದಾರೆ. ನೈ ತೋ ವಿಚಾರ ಕರೋ ಲವ್ ಮ್ಯಾರೇಜ್ ಹೋತಿ ಹೇ ತೋ ಉನ್ಕಾ ಕಿತ್ನಾ ಆಪಸ್ ಮೇ ಪ್ಯಾರ್ ರೆಹತಾ ಹೇ. ವಿಚಾರ ಮಾಡಿ, ಯಾರು ಲವ್ ಮ್ಯಾರೇಜ್ ಮಾಡ್ತಾರೆ, ಒಬ್ರಿಗೊಬ್ರು ಪ್ರೀತಿಸಿ ಮದ್ವೆ ಆಗ್ತಾರೆ, ಅವ್ರಿಗೆ ಎಷ್ಟೊಂದು ಪ್ರೀತಿ ಇರುತ್ತೆ. ಕೋಯಿ ಕೋಯಿಕೆ ಕ್ಯಾಲ್ ಬದಲ್ ಜಾತೆ ಹೇ ತೋ ಫಿರ್ ಸ್ತ್ರೀ ಕೋ ಬಿ ಮಾರ್ ಢಾಲ್ತೆ ಹೇ. ಕೆಲವ್ರ ವಿಚಾರ ಚೇಂಜ್ ಆಯ್ತು, ಲೋಭ ಬಂತು, ಜಾಸ್ತಿ ಲೋಭ ಬಂತು ಅಂತ ಹೇಳಿದ್ರೆ ಅವರನ್ನೇ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯೇ ತುಮಾರಿ ಹೇ ಉನ್ಕೆ ಸಾಥ್ ಲವ್ ಮ್ಯಾರೇಜ್. ಭಗವಂತನ ಜೊತೆಯಲ್ಲಿ ನಮ್ಮೆಲ್ಲರದು ಯಾವುದು ಲವ್ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಆಕರ್ ತುಮ್ಕೋ ಅಪ್ನಾ ಪರಿಚಯ ದೇತೆ ಹೇ. ತಂದೆ ಬಂದು ತನ್ನ ಒಂದು ಪರಿಚಯವನ್ನ ಕೊಡ್ತಾ ಹೋಗ್ತಾರೆ. ತುಮ್ ಆಪೇ ಹಿ ಪರಿಚಯ ನಹಿ ಪಾತೆ ವೋ. ನಮಗ್ ನಾವೇ ಪರಿಚಯವನ್ನ ಕೊಡೋದಿಲ್ಲ. ಬಾಪ್ ಕೋ ಆನಾ ಪಡ್ತಾ ಹೇ. ಬಾಪ್ ಆಯೇಗಾ ತಬ್ ಜಬ್ಕಿ ದುನಿಯಾ ಪುರಾನಿ ಹೋಂಗಿ. ತಂದೆ ಯಾವಾಗ ಬರ್ತಾರೆ, ಈ ಪ್ರಪಂಚ ಹಳೇದಾದಾಗ. ಪುರಾನಿ ಕೋ ನಹಿ ಬನಾನೆ ಜರೂರ್ ಸಂಗಮ್ ಪರ್ ಹಿ ಆಯೆಂಗೆ. ಹಳೇದನ್ನ ಹೊಸದನ್ನಾಗಿ ಮಾಡುವುದಕ್ಕೆ ಸಂಗಮ ಯುಗದಲ್ಲೇ ಬರ್ತಾರೆ. ಬಾಪ್ ಕಿ ಡ್ಯೂಟಿ ಹೇ ನೈ ದುನಿಯಾ ಸ್ಥಾಪನ್ ಕರ್ನೆ. ತಂದೆಯ ಡ್ಯೂಟಿ ಏನಾಗಿದೆ, ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡೋದು. ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾ ದೇತೆ ಹೇ ತೋ ऐसे बाप के साथ कितना लव होना चाहिए. फिर क्यों कहते कि बाबा हम भूल जाते हैं. ಬಾಬಾ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ತಂದೆಯ ಜೊತೆಯಲ್ಲಿ ಎಷ್ಟು ಲವ್ ಇರಬೇಕು. ಏಕೆ ಅಂತ ಹೇಳಿದ್ರೆ ಹೇಳ್ತೀವಂತೆ ಬಾಬಾ ಮರ್ತೋಯ್ತು. ಕಿತ್ನಾ ಊಂಚೆ ತೇ ಊಂಚಾ ಬಾಪ್ ಇನ್ಸೆ ಊಂಚಾ ಕೋಯಿ ಓತಾ ಹಿ ನಹಿ. ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ, ಅದಕ್ಕಿಂತ ಶ್ರೇಷ್ಠ ಇನ್ನೊಬ್ಬರಿಲ್ಲ. ಮನುಷ್ಯ ಮುಕ್ತಿ ಕೇಳಿಯೇ ಕಿತ್ನಾ ಮಾತಾ ಮಾರ್ತೆ. ಮುಕ್ತಿಯನ್ನ ಪಡ್ಕೊಳೋದಕ್ಕೆ ಎಷ್ಟು ತಲೆ ಹೊಡ್ಕೊಳ್ತಾರೆ, ಉಪಾಯವನ್ನ ಹುಡುಕ್ತಾರೆ. ಕಿತ್ನಿ ಜೂಟಿ ಟಗಿ ಚಲ್ ರಹಿ ಹೇ.
ಮುಕ್ತಿ ಪಡ್ಕೊಳೋದಕ್ಕೆ ಎಷ್ಟು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾ ಹೋಗ್ತಾರೆ. ಮಹರ್ಷಿ ಆದಿ ಕಾ ಕಿತ್ನಾ ನಾಮ್ ಹೇ, ಮಹರ್ಷಿದು ಮಹಾತ್ಮರ್ದು ಎಷ್ಟೊಂದು ಹೆಸರಿದೆ. ಗೌರ್ಮೆಂಟ್ 10-20 एकड़ जमीन दे देती है, ऐसे नहीं कि गवर्नमेंट कोई इररिलीजियस है, उनमें कोई मिनिस्टर रिलीजियस है, कोई ಅನ್ರಿಲಿಜಿಯಸ್. ಗೌರ್ಮೆಂಟು ಕೂಡ ಮಹಾತ್ಮರಿಗೆ ಏನ್ ಮಾಡುತ್ತೆ, ಆಶ್ರಮ ಕಟ್ಟೋದಕ್ಕೆ 10-20 ಎಕರೆ ಕೊಟ್ಬಿಡುತ್ತೆ. ಈ ರೀತಿ ಗೌರ್ಮೆಂಟ್ ಇರ್ರಿಲಿಜಿಯನ್ ಅಲ್ಲ, ಆದ್ರೆ ಅದ್ರಲ್ಲಿ ಯಾರು ಮಂತ್ರಿಗಳಿರ್ತಾರೆ ಧಾರ್ಮಿಕವಾಗಿರ್ತಾರೆ ಅಂತ ಹೇಳಿದಾಗ ಗೌರ್ಮೆಂಟ್ ಕಡೆಯಿಂದ ಮಾಡಿಕೊಟ್ಬಿಡ್ತಾರೆ. ಮಂತ್ರಿಗಳಲ್ಲೂ ಕೂಡ ಕೆಲವರು ಭಾವನೆ ಇರುವಂತವ್ರು ಇರ್ತಾರೆ, ಇನ್ ಕೆಲವರು ಭಾವನೆ ಇಲ್ಲದವರು ಇರ್ತಾರೆ. ಕೋಯಿ ಧರ್ಮಕ್ಕೋ ಮಾನ್ತೆ ಹಿ ನೈ, ದೇವರು ಇಲ್ಲ, ದಿಂಡ್ರು ಇಲ್ಲ, ಯಾರು ಇಲ್ಲ, ಏನೂ ಇಲ್ಲ, ಎಲ್ಲ ಇವ್ರ ಕಲ್ಪನೆ, ಎಲ್ಲ ಇವ್ರ ಭ್ರಮೆ ಅಂತ ಹೇಳುವಂಥವ್ರು ಇರ್ತಾರೆ. ಕಹಾ ಜಾತಾ ಹೇ ರಿಲಿಜಿಯನ್ ಈಸ್ ಮೈಟ್, ಆದ್ರೆ ಬಾಬಾ ಏನ್ ಹೇಳ್ತಾರೆ, ಧರ್ಮದಲ್ಲೇ ಮಕ್ಕಳೇ ಶಕ್ತಿ ಇದೆ. ಕ್ರಿಶ್ಚಿಯನ್ ಮೇ ಮೈಟ್ ತೀನಾ, ಕ್ರಿಶ್ಚಿಯನ್ ಧರ್ಮದಲ್ಲಿ ಶಕ್ತಿ ಇತ್ತು ತಾನೆ. ಸಾರೆ ಭಾರತ್ ಕೋ ಅಪ್ ಕರ್ ಗಯೇ, ಶಕ್ತಿ ಇರೋ ಕಾರಣನೇ ಇಡೀ ಭಾರತವನ್ನೇ ತನ್ನದನ್ನಾಗಿ ಮಾಡ್ಕೊಂಡ್ಬಿಟ್ರು. ಅಭಿ ಭಾರತ್ ಮೇ ಕೋಯಿ ಮೈಟ್ ನೈ ಹೇ, ಈಗ ಭಾರತದಲ್ಲಿ ಯಾವುದೇ ಶಕ್ತಿ ಇಲ್ಲ ಮಕ್ಕಳೇ. ಕಿತ್ನಾ ಜಗಳ ಮಾರ ಮಾರಿ ಲಗಿ ಪಡಿ ಹೇ, ಎಷ್ಟು ಒಡೆದಾಟ ಜಗಳಗಳು ನಡೀತಾ ಇದೆ. ವಹಿ ಭಾರತ್ ಖ್ಯಾತ, ಇದೇ ಭಾರತ. ಬಾಬಾ ಕೇಳ್ತಾ ಇದ್ದಾರೆ, ಒಂದಾನೊಂದು ಕಾಲದಲ್ಲಿ ಹೇಗಿತ್ತೋ. ಬಾಪ್ ಕೇಸೆ ಕಹಾ ಆತೆ ಹೇ, ಕಿಸ್ಕೋ ಕುಚ್ ಭಿ ಪತಾ ನಹಿ. ತಂದೆ ಹೇಗೆ ಎಲ್ಲಿ ಬರ್ತಾರೆ ಇದಂತೂ ಯಾರಿಗೂ ಗೊತ್ತಿಲ್ಲ. ತುಮ್ ಜಾನ್ತೆ ವೋ ಮಗಧ ದೇಶ ಮೇ ಆತೆ ಹೇ, ಮಗಧ ದೇಶದಲ್ಲಿ ತಂದೆ ಬರ್ತಾರೆ. ಜಹ ಮಗರ್ಮಚ್ ಹೋತೆ ಹೇ, ಮೀನು ಮೊಸಳೆಗಳೆಲ್ಲ ಇರುವಂತ ದೇಶದಲ್ಲಿ ಬರ್ತಾರೆ. ಮನುಷ್ಯ ಐಸೆ ಹೇ ಜೋ ಸಬ್ ಕುಚ್ ಕಾ ಜಾಯೆ, ಎಲ್ಲರನ್ನ ಒಬ್ರಿಗೊಬ್ರು ದುಃಖ ಕೊಡ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಕೊಡ್ತಾ ಇರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಬ್ಸೆ ಜಾಸ್ತಿ ವೈಷ್ಣವ್ ಭಾರತ, ಎಲ್ಲರಿಗಿಂತ ಜಾಸ್ತಿ ವೈಷ್ಣವರು ಎಲ್ಲಿದ್ರು, ಭಾರತದಲ್ಲಿ ಇದ್ರು. ಯಹ ವೈಷ್ಣವ್ ರಾಜ್ಯ ಹೇನಾ, ಕಹಾ ಯಹ ಮಹಾನ್ ಪವಿತ್ರ ದೇವತಾಯೇ, ಕಹಾ ಆಜ್ಕಲ್ ದೇಖೋ ಕ್ಯಾ ಕ್ಯಾ ಅಪ್ ಕರ್ತೆ ಜಾತೆ ಹೇ. ಎಲ್ಲಿ ಮಹಾನ್ ಪವಿತ್ರ ದೇವತೆಗಳು, ಎಲ್ಲಿ ಇತ್ತೀಚೆಗೆ ಏನೇನು ನುಂಗಾಗ್ತಾ ಹೋಗ್ತಾರೆ. ಅದಮ್ಕೋರ್ ಬಿ ಬನ್ ಜಾತೆ ಹೇ, ಭಾರತ್ ಕಿ ಕ್ಯಾ ಹಾಲತ್ ಹೋ ಗಯಿ ಹೇ, ಭಾರತದ್ದು ಎಂತಹ ದುರ್ಗತಿ ಆಗಿದೆ ಮಕ್ಕಳೇ. ಅಭಿ ತುಮ್ಕೋ ಸಾರಾ ರಾಜ್ ಸಮझा ರಹೇ ಹೇ, ಎಲ್ಲದರ ರಹಸ್ಯವನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಊಪರ್ ಸೆ ಲೇಕರ್ ನೀಚೆ ತಕ್ ಪೂರಾ ಜ್ಞಾನ್ ದೇತೆ ಹೇ, ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ಆಕಾಶದ ಮೇಲೇನಿದೆ, ಭೂಮಿ ಕೆಳಗಡೆ ಏನಿದೆ, ಎಲ್ಲದರ ರಹಸ್ಯವನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಇದು ವೈಷ್ಣವ ರಾಜ್ಯವಾಗಿದೆ. ಮಹಾನ್ ಪವಿತ್ರ ದೇವತಾಯೇ, ಕಹಾ ಆಜ್ಕಲ್ ದೇಖೋ ಕ್ಯಾ ಕ್ಯಾ ಅಪ್ ಕರ್ತೆ ಜಾತೆ ಹೇ, ಅದಮ್ ಕೋರ್ ಬಿ ಬನ್ ಜಾತೆ ಹೇ, ಏನೇನ್ ನುಂಗಾಗ್ತಾ ಹೋಗ್ತಾರೆ, ಎಲ್ಲ ಬೇಕು 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 ಅಂತ ಲೋಭದಲ್ಲಿ. ಪೆಹಲೆ ಪೆಹಲೆ ತುಮ್ ಹಿ इस पृथ्वी पर होते वो फिर ಮನುಷ್ಯ ವೃದ್ಧಿ ಕೋ ಪಾತೆ ಹೇ, ಮೊಟ್ಟ ಮೊದಲು ಈ ಒಂದು ಪೃಥ್ವಿಯಲ್ಲಿ ಮನುಷ್ಯರೇ ಇರ್ತಾರೆ, ನಂತರ ವೃದ್ಧಿ ಆಗ್ತಾ ಹೋಗತ್ತೆ. ಅಭಿ ತೋಡೆ ಸಮಯ ಮೇ ಆಹಾಕಾರ ಹೋ ಜಾಯೇಗಾ, ಫಿರ್ ಆಯ್ ಹಾಯ್ ಕರ್ತೆ रहेंगे, ಸ್ವಲ್ಪ ಸಮಯದಲ್ಲಿ ಆಹಾಕಾರವಾಗತ್ತೆ, ನಂತರ ಆಯ್ ಹಾಯ್ ಅಂತ ಹೇಳ್ಬೇಕಾಗತ್ತೆ. ಸ್ವರ್ಗ ಮೇ ದೇಖೋ ಕಿತ್ನಾ ಸುಖ ಹೈ, ಸ್ವರ್ಗದಲ್ಲಂತೂ ನೋಡಿ ಮಕ್ಕಳೇ ಎಷ್ಟೊಂದು ಸುಖವಿದೆ. ಯ ಏಮ್ ಆಬ್ಜೆಕ್ಟ್ ಕಿ ನಿಶಾನಿ ದೇಖೋ, ಗುರಿ ಉದ್ದೇಶದ
ಚಿತ್ರವನ್ನ ನೋಡಿ ये सब तुम बच्चों को धारणा भी करनी है कितनी बड़ी पढ़ाई है ಬಾಬಾ ಹೇಳುವಂತ ಮಾತನ್ನ ಧಾರಣೆ ಮಾಡಬೇಕು, ಎಷ್ಟು ಶ್ರೇಷ್ಠವಾದ ವಿದ್ಯೆಯಾಗಿದೆ. ಬಾಪ್ ಕಿತ್ನಾ ಕ್ಲಿಯರ್ ಕರ್ ಸಮझाते हैं, ತಂದೆ ಅಂತೂ ಎಷ್ಟು ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ಮಾಲಾ ಕಾ ರಾಸ್ ಬಿ ಸಮझाया है, ಮಾಲೆಯ ರಹಸ್ಯವನ್ನು ಕೂಡ ತಂದೆ ತಿಳಿಸ್ಕೊಡ್ತಾರೆ. ऊपर में फूल है ಶುಭಾಬಾ ಫಿರ್ ಮೇರು ಪ್ರವೃತ್ತಿ ಮಾರ್ಗ ಎನ್ನ ಮೇಲೆ ಹೂವನ್ನ ತೋರಿಸ್ತಾರೆ ಶುಭಾಬಾ. ನಂತರ ಪ್ರವೃತ್ತಿ ಮಾರ್ಗವನ್ನ ತೋರಿಸ್ತಾರೆ. ನಿವೃತ್ತಿ ಮಾರ್ಗ ವಾಲೋಂ ಕೋ ತೋ ಮಾಲಾ ಫೇರ್ನೆ ಕಾ ಹುಕುಂ ನಹಿ, ನಿವೃತ್ತಿ ಮಾರ್ಗದವರಿಗೆ ಮಾಲೆಯನ್ನ ಸ್ಮರಣೆ ಮಾಡುವಂತ ಆಜ್ಞೆ ಇಲ್ಲ. ಯಹಿ ದೇವತಾओं की ಮಾಲಾ, ಇದು ದೇವತೆಗಳ ಮಾಲೆಯಾಗಿದೆ. ಉನ್ಹೋನೆ कैसे राज्य लिया है तुम्हारे में भी ನಂಬರ್ ವಾರ್ है, ಅವರು ಹೇಗೆ ರಾಜ್ಯವನ್ನ ಪಡ್ಕೊಂಡ್ರು ನಮ್ಮಲ್ಲೂ ನಂಬರ್ ವಾರ್ ಇದೆ. कोई कोई है जो बेधड़के वो किसको भी समझाते हैं, आओ तो हम आपको ऐसी बात बताइए जो और कोई बता नहीं सकते. ಕೆಲವೊಂದು ಮಕ್ಕಳಿದ್ದಾರೆ ಹೆದರಿಕೆ ಇಲ್ಲದೆ ತಿಳಿಸ್ಕೊಡ್ತಾರೆ, ಬನ್ನಿ ಇಂತಹ ಮಾತು ಬೇರೆ ಎಲ್ಲೂ ಕೂಡ ತಾವು ಕೇಳಿರೋದಿಲ್ಲ. ಸಿವಾಯ್ ಶುಭಾಬಾಕೆ ಅವ್ರ ಕೋಯಿ ಜಾನ್ತೆ ಹಿ ನಹಿ, ಶುಭಾಬೋರ್ ವಿನಃ ಯಾರೂ ತಿಳ್ಕೊಂಡಿಲ್ಲ. ಉನ್ಹೋಂಕೋ ಯೆ ರಾಜ್ಯೋ ಕಿಸ್ನೆ ಸಿಖಾಯ, ಅವರಿಗೆ ರಾಜಯೋಗವನ್ನ ಯಾರು ಕಲಿಸಿದ್ರು. ಬಹುತ್ ರಸೀಲಾ ಬೈಟ್ ಸಮझाना चाहिए, ಬಹಳ ಗುಹ್ಯವಾದಂತ ಮಾತನ್ನ ತಿಳಿಸ್ಬೇಕಾಗತ್ತೆ. ये 84 ಜನ್ಮ कैसे लेते, ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರೋ, 84 ಜನ್ಮವನ್ನ ಹೇಗ್ ಪಡ್ಕೊಳ್ತೀವಿ, ದೇವತೆಗಳು ಕ್ಷತ್ರಿಯ ವೈಶ್ಯ ಶೂದ್ರರು. ಬಾಪ್ ಕಿತ್ನಿ ಸಹಜ ನಾಲೆಜ್ ಬತಾತೆ ಹೇ और पवित्र भी बनना है ತಬ್ ಹಿ ಊಂಚ್ ಪದ್ ಪಾಯಂಗೆ, ತಂದೆ ಎಷ್ಟು ಸಹಜವಾದಂತ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಪವಿತ್ರರಾಗಬೇಕು, ಆಗ್ಲೇ ಬಾಬಾ ಹೇಳೋದು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಾ. ಸಾರೆ ವಿಶ್ವ ಪರ್ ಶಾಂತಿ ಸ್ಥಾಪನಾ ಕರ್ನೆ ವಾಲೆ ತುಮ್ ಹೋ, ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡುವಂತವ್ರು ಯಾರು, ನಾವು ಮಕ್ಕಳು ಆಗಿದ್ದೀವಿ. ಬಾಪ್ ತುಮ್ಕೋ ರಾಜ್ಯ ಭಾಗ್ಯ ದೇತೆ ಹೇ ದಾತಾ ಹೆನ್ನ, ತಂದೆ ಬಂದು ರಾಜ್ಯ ಭಾಗ್ಯವನ್ನ ಕೊಡ್ತಾರೆ, ದಾತರಾಗಿದ್ದಾರೆ. ಒಕ್ಕುಚ್ ಲೇತಾ ನಹಿ ಹೇ, ಅವ್ರು ಏನನ್ನೂ ಎಂದೂ ಯಾರಿಂದನೂ ತಗೊಳೋದಿಲ್ಲ. ತುಮಾರಿ ಪಡಾಯಿ ಕಿ ಯಹ ಹೇ ಪ್ರೈಸ್, ನಮ್ಮ ವಿದ್ಯೆದು ಇದು ಬಹುಮಾನವಾಗಿದೆ. ಐಸಿ ಪ್ರೈಸ್ ತೋ ಅವ್ರ ಕೋಯಿ ದೇ ನಾ ಸಕೆ, ಇಂತಹ ಬಹುಮಾನವನ್ನ ಯಾರು ಕೊಡುವುದಕ್ಕೆ ಸಾಧ್ಯವಿಲ್ಲ. तो ऐसे बाप को प्यार से क्यों नहीं याद करते हैं, ಇಂಥ ತಂದೆಯನ್ನ ಪ್ರೀತಿಯಿಂದ ಯಾಕೆ ನೆನಪು ಮಾಡೋದಿಲ್ಲ. ಲೌಕಿಕ ಬಾಪ್ ಕೋ ತೋ ಸಾರಾ ಜನ್ಮ ಯಾದ್ ಕರ್ತೇವೋ, ಲೌಕಿಕ ತಂದೆಯನ್ನಂತೂ ಅನೇಕ ಜನ್ಮ ನೆನಪನ್ ಮಾಡ್ತೀವಿ. ಪಾರಲೌಕಿಕ ಕೋ ಕ್ಯೂ ನಹಿ ಯಾದ್ ಕರ್ತೇವೋ, ಪಾರಲೌಕಿಕ ತಂದೆಯನ್ನ ಯಾಕೆ ನೆನಪು ಮಾಡೋದಿಲ್ಲ. बाप ने बताया है ये युद्ध का मैदान है, टाइम लगता है पावन बनने में. ತಂದೆ ತಿಳಿಸ್ತಾರೆ, ಮಕ್ಕಳೇ ಇದು ಯುದ್ಧದ ಮೈದಾನವಾಗಿದೆ, ಸಮಯ ಹಿಡಿಸುತ್ತೆ ಪಾವನರಾಗುವುದಕ್ಕೆ. ಇತ್ನಾ ಹಿ ಸಮಯ ಲಗ್ತಾ ಹೇ ಜಬ್ ತಕ್ ಲಡಾಯಿ ಪೂರಿ ವೋ, ಇಷ್ಟು ಸಮಯ ಹಿಡಿಸುತ್ತೆ ಒಡೆದಾಟ ಪೂರ್ಣವಾಗುವುದಕ್ಕೆ. ऐसे नहीं जो शुरू में आए हैं वो पूरे ಪಾವನ್ ಹೋಂಗೆ, ಯಾರು ಪ್ರಾರಂಭದಲ್ಲಿ ಬರ್ತಾರೆ ಅವರು ಪೂರ್ಣ ಪಾವನರಾಗ್ತಾರೆ. ಬಾಬಾ ಕೇತೆ ಹೇ ಮಾಯಾ ಕಿ ಲಡಾಯಿ ಬಡಿ ಜೋರ್ ಸೆ ಚಲ್ತಿ ಹೇ, ಮಾಯೆಯ ಒಡೆದಾಟ ಬಹಳ ಜೋರಾಗತ್ತೆ. ಅಚ್ಚೆ ಅಚ್ಚೆ ಕೋ ಬಿ ಮಾಯಾ ಜೀತ್ ಲೇತಿ ಹೇ, ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ಮಾಯೆ ಏನ್ ಮಾಡುತ್ತೆ, ನುಂಗಾಕ್ಬಿಡುತ್ತೆ. ಮಕ್ಕಳೇ ಹುಷಾರಾಗಿರಿ. ಇತ್ನಿ ತೋ ಬಲ್ವಾನ್ ಹೇ, ಇಷ್ಟು ಮಾಯೆ ಪ್ರಭಾವಶಾಲಿ ಶಕ್ತಿಶಾಲಿ ಆಗಿದೆ. ಜೋ ಗಿರ್ತೆ ಹೇ ವೋ ಫಿರ್ ಮುರಳಿ ಬಿ ಕಹಾನ್ ಸೆ ಸುನೆ, ಬಾಬಾ ಹೇಳ್ತಾರೆ ಬಿದ್ದೋಗ್ತಾರೆ ಅಂದ್ರೆ ಮುರುಳಿಯನ್ನ ಎಲ್ಲಿಂದ ಕೇಳ್ತಾರೆ. ಸೆಂಟರ್ ಮೇ ತೋ ಆತೆ ಹಿ ನಹಿ ತೋ ಉನ್ಕಿ ಕೇಸೆ ಪತಾ ಪಡೆ,
ಸೆಂಟರಿಗೆ ಬರೋದಿಲ್ಲ ಅಂದ್ರೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಮಾಯಾ ಏಕ್ದಮ್ ವರ್ತನಾ ಟೆಪ್ನಿ ಬನಾ ದೇತಿ ಹೇ. ಮಾಯೆ ಬೆಲೆ ಇಲ್ಲದವರನ್ನಾಗಿ ಮಾಡ್ಬಿಡುತ್ತೆ. ಮುರುಳಿ ಜಬ್ ಪಡೆ ತಬ್ ಸುಜಾಗ್ ಹೋ. ಮುರುಳಿಯನ್ನು ಯಾವಾಗ ಹೋಗ್ತಾರೆ ಆಗ ಜಾಗೃತರಾಗ್ತಾರೆ. ಗಂದೆ ಕಾಮ್ ಮೇ ಲಗ್ ಜಾತೆ ಹೇ. कोई सेंसिबल बच्चा हो जो उनको समझाए. ಯಾರು ಬುದ್ಧಿವಂತ ಮಕ್ಕಳಿರ್ತಾರೆ ಅವರು ತಿಳಿಸ್ಕೊಡ್ತಾರೆ. ತುಮ್ನೆ ಮಾಯಾ ಸೆ ಕೇಸೆ ಆರ್ ಕಾಯಿ ಹೇ. ಮಾಯೆ ನಿಮ್ಮನ್ನ ಯಾವ ರೀತಿ ಸೋಲ್ಸುತ್ತೆ ಅಂತ. ಬಾಬಾ ತುಮ್ಕೋ ಕ್ಯಾ ಸುನಾತೆ ಹೇ. ಬಾಬಾ ಬಂದು ಏನ್ ತಿಳಿಸ್ತಾರೆ? ತುಮ್ ಫಿರ್ ಕಹಾ ಜಾ ರಹೆ ವೋ. ನಾವೆಲ್ಲಿ ಹೋಗ್ತಾ ಇದ್ದೀವಿ? देखते हैं इनको माया का रही है तो बचाने की कोशिश करनी चाहिए. ನೋಡ್ತಾರೆ ಮಾಯೆ ತಿಂದಾಕತ್ತೆ ಅಂತ ಹೇಳಿದಾಗ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಕಹಾ ಮಾಯಾ ಸಾರಾ ಅಪ್ನಾ ಕರ್ ಲೇವೆ. ಮಾಯೆ ಎಂದು ಯಾರನ್ನು ನುಂಗಾಕ್ಬಾರ್ದು ಮಕ್ಕಳೇ. ಫಿರ್ಸೆ ಸುಜಾಗ್ ಹೋ ಜಾಯೆ. ನಂತರ ಏನಾಗ್ಬೇಕು? ಜಾಗೃತರಾಗ್ಬೇಕು. ನೈ ತೋ ಊಂಚ್ ಪದ್ ನಹಿ ಪಾಯೆಂಗೆ. ಇಲ್ಲಾಂದ್ರೆ ಶ್ರೇಷ್ಠ ಪದವಿಯನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಸದ್ಗುರು ಕಿ ನಿಂದಾ ಕರಾತೆ ಹೇ. ಸದ್ಗುರುವಿನ ನಿಂದನೆಯನ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते 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 बाप को गुड मॉर्निंग. धारणेगे बाप से साइलेंस का हुनर सीखकर इस अद की दुनिया से पार बेहद में जाना है. ತಂದೆಯಿಂದ ಸೈಲೆನ್ಸಿನ ಕಲೆಯನ್ನ ಕಲ್ತು ಅದ್ದಿನ ಪ್ರಪಂಚದಿಂದ ದೂರ ಬೇಹದ್ದಿನಲ್ಲಿ ಹೋಗ್ಬೇಕು. ನಶೆ ಇರಬೇಕು. ತಂದೆ ಹಮೇ ಕಿತ್ನಾ ವಂಡರ್ಫುಲ್ ಜ್ಞಾನ್ ದೇಕರ್ ಕಿತ್ನಿ ಬಡಿ ಪ್ರೈಸ್ ದೇತೆ ಹೇ. ತಂದೆ ಎಷ್ಟು ಅದ್ಭುತವಾದ ಜ್ಞಾನವನ್ನ ತಿಳಿಸಿ ಎಷ್ಟು ಅದ್ಭುತವಾದ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಬೇಧಡಕ್ ಹೋಕರ್ ಬಹುತ್ ರಸೀಲೆ ಟಾಂಗ್ ಸೆ ಸೇವಾ ಕರ್ನಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಭಯ ಇಲ್ಲದೆ ಬಹಳ ನಿರ್ವಿಘ್ನವಾಗಿ ಸೇವೆಯನ್ನ ಮಾಡಬೇಕು. ಮಾಯಾ ಕಿ ಲಡಾಯಿ ಮೇ ಬಲ್ವಾನ್ ಬಂದ್ ಜೀತ್ ಪಾನಿ ಹೇ. ಮಾಯೆಯ ಒಡೆದಾಟದಲ್ಲಿ ಸಾಹಸವಂತರಾಗಿ ವಿಜಯ ಪಡಿಬೇಕು. ಮುರುಳಿ ಸುನ್ಕರ್ ಸುಜಾಗ್ ರೆಹನಾ ಹೇ ಔರ್ ಸಬ್ಕೋ ಸುಜಾಗ್ ಕರ್ನಾ ಹೇ. ಮುರುಳಿಯನ್ನ ಕೇಳಿ ನಾವು ಜಾಗೃತರಾಗಬೇಕು ಮತ್ತು ಅನ್ಯರನ್ನು ಕೂಡ ಏನ್ ಮಾಡಬೇಕು? ಜಾಗೃತರನ್ನಾಗಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಇವತ್ತಿನ ವರದಾನ परम पूज्य बन परमात्मा प्यार का अधिकार प्राप्त करने वाले ಸಂಪೂರ್ಣ ಸ್ವಚ್ಛ ಆತ್ಮ ಭವ. ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನ ಪ್ರಾಪ್ತಿ ಮಾಡಿಕೊಂಡು ಸಂಪೂರ್ಣ ಸ್ವಚ್ಛ ಆತ್ಮ. ಸದಾ ये स्मृति जीवन में लाओ कि मैं पूज्य आत्मा इस शरीर रूपी मंदिर में विराजमान हूँ. ಸದಾ ಸ್ಮೃತಿ ಜೀವನದಲ್ಲಿ ತಂದ್ಕೊಳ್ಬೇಕು. ನಾನು ಪೂಜ್ಯ ಆತ್ಮ ಈ ಶರೀರ ರೂಪಿ ಮಂದಿರದಲ್ಲಿ ವಿರಾಜಮಾನನಾಗಿದ್ದೀನಿ. ऐसी पूज्य आत्मा ही सर्व की प्यारी है. ಇಂತಹ ಪೂಜ್ಯ ಆತ್ಮನೇ ಸರ್ವರಿಗೆ ಪ್ರಿಯರಾಗೋದು. ಉನ್ಕಿ ಜಡ್ ಮೂರ್ತಿ ಬಿ ಸಬ್ಕೋ ಪ್ಯಾರಿ ಲಗ್ತಿ ಹೇ. ಆ ಒಂದು ಜಡ ಮೂರ್ತಿನೂ ಕೂಡ ಎಲ್ಲರಿಗೆ ಪ್ರಿಯ ಅನ್ಸುತ್ತೆ. कोई आपस में बल झगड़ते हो लेकिन मूर्ति को प्यार करेंगे क्योंकि उनमें पवित्रता है. ಬಲೆ ಪರಸ್ಪರ ಬಾಬಾ ಹೇಳ್ತಾ ಇದ್ದಾರೆ ಜಗಳ ಮಾಡ್ತೀರಾ ಆದ್ರೆ ಮೂರ್ತಿಯನ್ನ ಪ್ರೀತಿ ಮಾಡ್ತೀರಾ ಏಕೆಂದ್ರೆ ಪವಿತ್ರತೆಯ ಶಕ್ತಿ ಇದೆ. ತೋ ಅಪ್ನೆ ಆಪ್ ಸೆ ಪೂಛೋ. ತನ್ನನ್ನ ತಾನು ಕೇಳ್ಕೊಳ್ಬೇಕು. ಮನಸ್ಸು ಬುದ್ಧಿ ಸಂಪೂರ್ಣ ಸ್ವಚ್ಛವಾಗಿದ್ಯಾ? ಇದೆಯಾ? ಜರಾ ಬಿ ಅಸ್ವಚ್ಛತಾ ಮಿಕ್ಸ್ ತೋ ನೈ ಹೇ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಸ್ವಚ್ಛತೆ ಅಪವಿತ್ರತೆ ಮಿಕ್ಸ್ ಇಲ್ಲ ತಾನೆ.
ಜೋ ಐಸೆ ಸಂಪೂರ್ಣ ಸ್ವಚ್ಛ ಹೇ, ಯಾರು ಈ ರೀತಿ ಸಂಪೂರ್ಣ ಸ್ವಚ್ಛರಾಗಿರ್ತಾರೆ ಅವರೇ ಪರಮಾತ್ಮನ ಪ್ರೀತಿಯ ಅಧಿಕಾರಿಗಳಾಗುವುದಕ್ಕೆ ಸಾಧ್ಯವಾಗತ್ತೆ ಅಂತ ಬಾಬಾ ಹೇಳ್ತಾರೆ. स्लोगन, ज्ञान के खजाने को स्वयं में धारण कर हर समय हर कर्म समझ से करने वाले ही ज्ञानी तो आत्मा है. ಆ ಜ್ಞಾನದ ಖಜಾನೆಯನ್ನ ಸ್ವಯಂನಲ್ಲಿ ಧಾರಣೆ ಮಾಡಿ ಪ್ರತಿ ಸಮಯ ಪ್ರತಿ ಕರ್ಮ ತಿಳ್ಕೊಂಡು ಮಾಡುವಂಥವರೇ ಜ್ಞಾನಿ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ಜ್ಞಾನದ ಖಜಾನೆಯನ್ನ ಸ್ವಯಂ ಧಾರಣೆ ಮಾಡಿ ಪ್ರತಿ ಸಮಯ ಪ್ರತಿ ಕರ್ಮ ಮಾಡುವಂಥವರೇ ಜ್ಞಾನಿತು ಆತ್ಮಗಳು. ಬಾಬಾ ಇವತ್ತೇನು ಹೇಳಿದ್ರು ವಿಶೇಷವಾದ ರೀತಿಯಲ್ಲಿ ಮುರುಳಿಯಲ್ಲಿ, ಮಕ್ಕಳೇ ಬಾಬಾ ಬಂದು ಆತ್ಮಿಕವಾದಂತಹ ಕಲೆಯನ್ನ ಕಲಿಸ್ಕೊಡ್ತಾರೆ. ಯಾವ ಒಂದು ಕಲೆಯಿಂದ ಸೂರ್ಯ ಚಂದ್ರನಿಗಿಂತನೂ ಕೂಡ ಬಹಳ ದೂರ ನನ್ನ ಆತ್ಮ ಹೋಗಿ ಸಂಪೂರ್ಣ ಮುಕ್ತಿಯ ಅನುಭವವನ್ನ ಮಾಡುವುದಕ್ಕೆ ಸಾಧ್ಯ. ಸೈಲೆನ್ಸ್ ಮತ್ತೆ ಸೈನ್ಸ್ ಈ ಎರಡರ ಅಭಿಮಾನದ ಅಂತರ ಏನು ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಿದ್ರು. ಆ ವಿಜ್ಞಾನದ ಅಭಿಮಾನದವ್ರಿಗೂ ಸೂರ್ಯ ಚಂದ್ರನವ್ರಿಗೂ ಅಷ್ಟು ದೂರದಲ್ಲಿ ಹೋಗ್ತಾರೆ, ರಿಸ್ಕ್ ಅನ್ನ ತಗೊಂಡು ಹೋಗ್ತಾರೆ. ಗೌರ್ಮೆಂಟು ಕೂಡ ಅವರಿಗೆ ಬಹಳ ಜಾಸ್ತಿ ದುಡ್ಡನ್ನ ಕೊಡುತ್ತೆ ಇಂತಹ ಕಾರ್ಯವನ್ನ ಮಾಡಿದರೆ ಅಂತ. ಅನೇಕರಿಂದ ಅವ್ರ ಸಂಶೋಧನೆ ಮಾಡಿರೋದಕ್ಕೆ ಹೋಗಿ ಬಂದಿರೋದಕ್ಕೆ ಅವ್ರ ಪೋಸ್ಟ್ ಪೊಸಿಷನ್ ಎಲ್ಲ ಚೇಂಜ್ ಆಗತ್ತೆ, ಬಹಳ ದುಡ್ಡು ಅವ್ರಿಗೆ ಸಿಕ್ಬೋದು. ಬಾಬಾ ಏನು ಹೇಳಿದ್ರು, 10 ಕೋಟಿ ಸಿಕ್ತಾ ಮಕ್ಕಳೇ, ಸರಿ 20 ಕೋಟಿನೇ ಸಿಕ್ತು ಅಂತ ತಿಳ್ಕೊಳ್ಳಿ, ಅದೆಲ್ಲ ಮಣ್ಪಾಲಾಗತ್ತೆ. ಆದ್ರೆ ಸೈಲೆನ್ಸಿನ ಶಕ್ತಿಯಿಂದ ಸೂರ್ಯ ಚಂದ್ರನಿಗಿಂತನೂ ಕೂಡ ದೂರ ನನ್ನ ನಿಜವಾದಂತ ಮನೆಗೆ ಹೋಗ್ತೀನಿ. ಆ ಪರಮಾತ್ಮ ತಂದೆಯ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ, ಬುದ್ಧಿಯೋಗವನ್ನ ಜೋಡಿಸ್ತಾ ಹೋಗ್ತೀನಿ. ಇಂತಹ ಒಂದು ತಂದೆಯಿಂದ ಸಿಕ್ಕುವಂತ ಶಕ್ತಿ ಜಗತ್ನಲ್ಲಿ ಯಾರಿಂದನೂ ಸಿಕ್ಕೋದಿಲ್ಲ. ಬಾಬಾ ಏನ್ ಹೇಳಿದ್ರು, ಆತ್ಮನೂ ಕೂಡ ರಾಕೆಟ್ ಇದ್ದ ಹಾಗೆ ಮಕ್ಕಳೇ. ನೋಡಿ, ಆ ರಾಕೆಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಮತ್ತೆ ಬಂದು ಇಳಿಬೇಕಾದ್ರೆ ಎಷ್ಟು ಗಮ್ಸಾನ್ ಇರುತ್ತೆ, ಎಷ್ಟು ಶಬ್ದ ಮಾಡುತ್ತೆ. ಆದ್ರೆ ನಾವು ಹೋಗ್ಬೇಕಾದ್ರೂ ಸೈಲೆನ್ಸು, ಬರ್ಬೇಕಾದ್ರೂ ಕೂಡ ಸೈಲೆನ್ಸ್. ನಮ್ಮದು ಅವ್ರದ್ದು ಶಾರೀರಿಕವಾದ ಬುದ್ಧಿವಂತಿಕೆ, ನಮ್ಮದು ಸೈಲೆನ್ಸಿನ ಬುದ್ಧಿವಂತಿಕೆ. ಯಾವುದರಿಂದ ನನ್ನ ಆತ್ಮನ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ವಿನಾಶವಾಗತ್ತೆ, ವಾಪಸ್ ಮನೆಗೆ ಹೋಗುವುದಕ್ಕೆ ಸಾಧ್ಯವಾಗತ್ತೆ. ಅಚ್ಚ, ಓಂ ಶಾಂತಿ. से जो प्रीत लगाए बन जाए वो गुणवान. ईश्वर से जो प्रीत लगाए बन जाए वो गुणवान. ऊंच विचार शुभ कर्मों से, ऊंच विचार शुभ कर्मों से जग में बनता सबसे महान. जग में बनता सबसे महान. ईश्वर से जो प्रीत लगाए बन जाए वो गुणवान. बन जाए वो गुणवान.
दृष्टि नम्र जीवन से सबको वो सुख देता है। शीतल दृष्टि नम्र जीवन से सबको वो सुख देता है। जैसे बरसे झरझर बादल दिल से दुआएं लुटाता है। निर्मल चिंतन निस्वार्थ भाव से निर्मल चिंतन निस्वार्थ भाव से सुंदर रचता अपना जहान। सुंदर रचता अपना जहान। ईश्वर से जो प्रीत लगाए बन जाए वो गुणवान। बन जाए वो गुणवान। जैसे धार से पत्थर पिघले कष्टों को सह कर खुद को बदले। जैसे धार से पत्थर पिघले कष्टों को सह कर खुद को बदले। दृढ़ता की वो मूरत बनकर चलता विश्व कल्याण पथ पर। उसकी भावना बांटे करुणा। उसकी भावना बांटे करुणा। स्नेह शीतलता उसकी शान। स्नेह शीतलता उसकी शान। ईश्वर से जो प्रीत लगाए बन जाए